ಬದುಕು ಅಂದರೆ ಏನು? ನನ್ನ ಅರ್ಥದಲ್ಲಿ ಬದುಕು ಅಂದರೆ ನಮಗೆ ಸಂಪತ್ತಿನಲ್ಲಿ ಸರಳತೆ ಇರಬೇಕು, ಅಧಿಕಾರದಲ್ಲಿ ಸೌಮ್ಯತೆ ಇರಬೇಕು, ಕೋಪದಲ್ಲಿ ಮೌನ ಇರಬೇಕು. ಇದನ್ನು ನಾವು ಪಾಲಿಸಿದರೆ ಬಹುಶಃ ಉತ್ತಮವಾದಂಥ ಬದುಕನ್ನು ನಾವು ನಡೆಸ್ಕೊಂಡು ಹೋಗ್ಬೋದು. ಅದೇ ರೀತಿ ನಾವೆಲ್ಲ ಇವತ್ತು ಸ್ವಾಮೀಜಿಯವರು ಹೇಳ್ತಾ ಇದ್ರು, ಅವರ ಲಾಂಛನ ಏನಪ್ಪ, ಅವರ ಸ್ಲೋಗನ್ ಏನಪ್ಪ ಅಂದರೆ ಶಿರಹಟ್ಟಿ ಮಠದ್ದು ದ್ವೇಷ ಬಿಡು ಪ್ರೀತಿ ಮಾಡು. ಬಹುಶಃ ಆ ಸ್ಲೋಗನ್ನನ್ನು ನಾವು ನಿಜವಾಗ್ಲೂ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಬಹುಶಃ 75 ವರ್ಷದ ತನಕ ಯಾವುದೇ ಕಾಯಿಲೆ ಬರೋದಿಲ್ಲ ಅಂತ ನನ್ನ ಭಾವನೆ. ಯಾಕೆಂದರೆ ನೋಡಿ ಎಷ್ಟು ಚೆನ್ನಾಗಿದೆ ಅವ್ರದ್ದು, ಅವರ ಸಿದ್ಧಾಂತ ಎಷ್ಟು ಚೆನ್ನಾಗಿದೆ, ದ್ವೇಷ ಬಿಡು ಮತ್ತು ಪ್ರೀತಿಯನ್ನು ಮಾಡು. ಹೀಗಾಗಿ ಇವತ್ತು ನಾವು ಈ ಬದುಕು ಏನು ಅಂತ ನಾವು ಅರ್ಥ ಮಾಡ್ಕೋಬೇಕಾದ್ರೆ 3 ಜಾಗಗಳನ್ನು ನಾವು ನೋಡಬೇಕು. ಆಸ್ಪತ್ರೆಗೆ ಹೋಗಿ ICUನಲ್ಲಿ ಇರತಕ್ಕಂಥ ರೋಗಿಯನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗನ್ಸುತ್ತೆ ಆರೋಗ್ಯ ಎಷ್ಟು ಮುಖ್ಯ. ಅದೇ ರೀತಿ ಜೈಲಿನಲ್ಲಿ ಇರತಕ್ಕಂಥ ಕೈದಿಯನ್ನು ನೋಡಿದಾಗ ನಮಗನ್ಸುತ್ತೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ, ವ್ಯಕ್ತಿ ಸ್ವಾತಂತ್ರ್ಯ ಎಷ್ಟು ಮುಖ್ಯ. 3ನೇದು ರುದ್ರಭೂಮಿಯಲ್ಲಿ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ನಮಗನ್ಸೋದು ನಾವು ನಮ್ಮ ಬದುಕು ಇಷ್ಟೇ, ನಮ್ಮ ಹಿಂದೆ ಯಾವುದೂ ಬರೋದಿಲ್ಲ, ಬರದೇ ಆದರೆ ನಾವು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಹೆಜ್ಜೆ, ನಾವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ, ಇಟ್ಟಂಥ ಒಳ್ಳೆಯ ಹೆಜ್ಜೆ ಮಾತ್ರ ನಮ್ಮ ಹಿಂದೆ ಬರುತ್ತೆ ಹೊರತು ನಾವು ನಮ್ಮ ಸಂಪತ್ತು ನಮ್ಮ ಹಿಂದೆ ಬರೋದಿಲ್ಲ, ನಮ್ಮ ವೈಡೂರ್ಯ ನಮ್ಮ ಹಿಂದೆ ಬರೋದಿಲ್ಲ, ನಮ್ಮ ಖ್ಯಾತಿ ಅದರ ಹಿಂದೆ ಬರೋದಿಲ್ಲ. ಬಹುಶಃ ಇದು 3 ಸ್ಥಳಗಳನ್ನು ನೋಡಿದರೆ ಬದುಕು ಏನು ಎಂಬುದು ಅರ್ಥ ಆಗುತ್ತೆ. ಅದೇ ರೀತಿ ಇವತ್ತು ಸರಳತೆ ದೊಡ್ಡದ, ಸಂಪತ್ತು ದೊಡ್ಡದ? ಈಗ ನೋಡ್ಬೋದು ನೀವು, ಈಗ ಬ್ಲಡ್ ಪ್ರೆಷರ್ ಮೆಷರ್ ಮಾಡ್ಬೋದು, ಬ್ಲಡ್ ಶುಗರ್ನ ನಾವು ಚೆಕ್ ಮಾಡ್ಬೋದು ಎಷ್ಟಿದೆ ಅಂತ ಹೇಳ್ಬೋದು, ಬ್ಲಡ್ ಕೊಲೆಸ್ಟ್ರಾಲ್ ಎಷ್ಟಿದೆ ಅಂತ ಹೇಳ್ಬೋದು. ಆದರೆ ಸಂಪತ್ತು ಎಷ್ಟಿದೆ ಅಂತಲೂ ಕೂಡ ನಾವು ಚೆಕ್ ಮಾಡ್ಬೋದು. ಆದರೆ ಸರಳತೆ ಅದು ಚೆಕ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನಮ್ಮ ಬದುಕಿನಲ್ಲಿ ಸರಳತೆಯೇ ಸಂಪತ್ತಿಗಿಂತ ದೊಡ್ಡದು ಅಂತ ನಾವು ಹೇಳಬೇಕಾಗುತ್ತೆ. ಇವತ್ತು ಜನ ಕಾಲ ಬದಲಾಗಿದೆ ಅಂತ ಹೇಳ್ತಾರೆ. ಕಾಲ ಎಲ್ಲಿ ಬದಲಾಗಿದೆ? ಸೂರ್ಯ ಅಲ್ಲೇ ಇದ್ದಾನೆ, ಚಂದ್ರ ಅಲ್ಲೇ ಇದ್ದಾನೆ, ಸೂರ್ಯ ಅಲ್ಲೇ ಇದ್ದಾನೆ, ಚಂದ್ರ ಅಲ್ಲೇ ಇದ್ದಾನೆ. ಮಾವಿನ ಸಿಹಿ ಹಾಗೇ ಇದೆ, ಬೇವಿನ ಕಹಿ ಹಾಗೇ ಇದೆ. ಕಾಲ ಬದಲಾಗಿಲ್ಲ, ಜನ ಬದಲಾಗಿದ್ದಾರೆ. ಜನರ ಅಪೇಕ್ಷೆಗಳು ಬದಲಾವಣೆ ಆಗಿದೆ, ಜನರ ನಿರೀಕ್ಷೆಗಳು ಬದಲಾವಣೆ ಆಗಿದೆ, ಅವರ ಬದುಕುವ ರೀತಿ ಬದಲಾವಣೆ ಆಗಿದೆ. ಅದರಿಂದ ಕಾಲ ಬದಲಾಗಿಲ್ಲ, ಜನ ಬದಲಾವಣೆ ಆಗಿದ್ದಾರೆ. ಈ ಕಾಲ ಯಾವ ಘಟ್ಟದಲ್ಲಿ ಇದ್ದೀವಿ ಅಂದರೆ ಇನ್ಕಮ್ ಇದ್ದರೆ ವೆಲ್ಕಮ್ ಅನ್ನುವ ಕಾಲ. ಇನ್ಕಮ್ ಇದ್ದರೆ ವೆಲ್ಕಮ್. ನಿಮ್ಮ ಹತ್ರ ಹಣ ಇದೆಯಾ? ಏನು ಸರ್ ಚೆನ್ನಾಗಿದ್ದೀರಾ, ಹೌ ಆರ್ ಯು ಅಂತಾರೆ. ನಿಮ್ಮ ಹತ್ರ ಹಣ ಇಲ್ವಾ? ನೀವ್ಯಾರು ಸರ್, ಹೂ ಆರ್ ಯು ಅಂತಾರೆ. ಸೊ ಇದು ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂದರೆ ಇನ್ಕಮ್ ಇದ್ದರೆ ವೆಲ್ಕಮ್ ಅನ್ನುವ ಕಾಲದಲ್ಲಿ ನಾವು ಇದ್ದೇವೆ. ಅಂದರೆ ಈ ಮನುಷ್ಯ ಅಂದ್ರೇನು, ಮನುಷ್ಯತ್ವ ಅಂದ್ರೇನು? ಮನುಷ್ಯನಿಗೂ ಮನುಷ್ಯತ್ವಕ್ಕೂ ಬಹಳ ವ್ಯತ್ಯಾಸ ಇದೆ. ಮನುಷ್ಯ ಅಂದರೆ ಹೃದಯದ ಬಡಿತ ಇರುವ, ಶ್ವಾಸಕೋಶದ ಸಹಾಯದಿಂದ ಉಸಿರಾಡುವ ಒಂದು ಆಕಾರ ಇರತಕ್ಕಂಥ ಒಂದು ವಸ್ತು, ಅದನ್ನು ಮನುಷ್ಯ ಅಂತ ಹೇಳ್ತೀವಿ. ಮನುಷ್ಯತ್ವ ಅಂದ್ರೇನು? ಮನುಷ್ಯತ್ವ ಅಂದರೆ ಬೇರೆಯವರಿಗೆ ಸಹಾಯ ಮಾಡುವಂಥದ್ದು, ಕಷ್ಟದಲ್ಲಿ ಅವರ ಕೈ ಹಿಡಿಯುವಂಥದ್ದು ಮತ್ತು ಅವರ ಕಣ್ಣೀರನ್ನು ಒಡಿಸುವಂಥದ್ದು ಮನುಷ್ಯತ್ವ. ಅದರಿಂದ ಭಾರತ ದೇಶದಲ್ಲಿ ಮನುಷ್ಯರ ಸಂಖ್ಯೆ ಕಡಿಮೆ ಆಗಬೇಕು, ಮನುಷ್ಯತ್ವ ಇರುವವರ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನೋದು ಭಾಳ ಮುಖ್ಯ. ಈಗ 142 ಕೋಟಿ ಜನಸಂಖ್ಯೆ ಇದೆ. ಇದರಲ್ಲಿ ಮನುಷ್ಯರು 142 ಕೋಟಿ ಮನುಷ್ಯರಿದ್ದೇವೆ. ಮನುಷ್ಯತ್ವ ಇದ್ದವರು ಎಷ್ಟು ಜನ ಇದ್ದಾರೆ? ಬಹುಶಃ ನನ್ನ ಅರ್ಥದಲ್ಲಿ ಶೇಕಡ ಒಂದು 30% ಅಥವಾ 35% ಇರ್ಬೋದು. ಮನುಷ್ಯ ಪ್ರತಿ ಮನೆಯಲ್ಲೂ ಹುಟ್ಟುತ್ತಾನೆ, ಆದರೆ ಮನುಷ್ಯತ್ವ ಹುಟ್ಟೋದು ಕೆಲವೇ ಮನೆಗಳಲ್ಲಿ. ಅದರಿಂದ ನಾವು ಮನುಷ್ಯರಾಗಿ ಹುಟ್ಟಿದರೆ ಸಾರ್ಥಕವಿಲ್ಲ, ಮನುಷ್ಯತ್ವವನ್ನು ನಾವು ಅಳವಡಿಸ್ಕೋಬೇಕು. ಇದು ಬಹಳ ಮುಖ್ಯ.
ಇಂಥ ಕಾರ್ಯಕ್ರಮಗಳು ಮಾಡುವ ಮೂಲ ಉದ್ದೇಶನೇ ಅಷ್ಟು. ಈಗ ನಾಳೆ ಬಸವ ಜಯಂತಿ ಇದೆ. ಬಸವ ಜಯಂತಿ ಆಚರಣೆ ಮಾಡುವ ಉದ್ದೇಶ ಅವರ ತತ್ವ, ಅವರ ಸಿದ್ಧಾಂತ, ಅದನ್ನು ನಾವು ಅಳವಡಿಸ್ಕೋಬೇಕು. ಆವಾಗ ನಾವು ಅವರಿಗೆ ಕೊಡತಕ್ಕಂಥ ಗೌರವ ಅಂತ ನಾವು ಅದನ್ನು ಅಂದ್ಕೊತೀವಿ. ಹೀಗಾಗಿ ಇವತ್ತು ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತೇವೆ, ಹೋಗುವಾಗಲೂ ಕೂಡ ವಿಶ್ವಮಾನವರಾಗೇ ಹೋಗ್ತೇವೆ. ಆದರೆ ಈ ಹುಟ್ಟು ಸಾವಿನ ನಡುವೆ ಎಲ್ಲೋ ಒಂದು ಕಡೆ ಈಗಿನ ಜನ ಅಲ್ಪಮಾನವರಾಗ್ತಾ ಇದ್ದೇವೆ. ಅದಕ್ಕೋಸ್ಕರ ಬಹಳ ಮುಖ್ಯವಾದದ್ದು ಹುಟ್ಟುವಾಗಲೂ ವಿಶ್ವಮಾನವರಾಗಿರಬೇಕು, ಹೋಗುವಾಗಲೂ ವಿಶ್ವಮಾನವರಾಗಿರಬೇಕು. ಈ ಹುಟ್ಟು ಸಾವಿನ ನಡುವೆಯೂ ಕೂಡ ನಾವು ವಿಶ್ವಮಾನವರಾದರೆ ಬಹುಶಃ ನಮ್ಮ ಇಂಥ ಕಾರ್ಯಕ್ರಮಕ್ಕೆ ಒಂದು ಮೆರುಗು ತರುತ್ತೆ ಅಂತ ನನ್ನ ಏಕೆಂದರೆ ಇವರೆಲ್ಲ ಮಹಾಪುರುಷರು, ಸಿದ್ಧಾರೂಢ ಸ್ವಾಮೀಜಿ ಇವರೆಲ್ಲ ಮಹಾಪುರುಷರು, ಅವರ ತತ್ವ, ಅವರ ಸಿದ್ಧಾಂತ ಅದನ್ನು ಅಳವಡಿಸ್ಕೊಂಡ್ರೆ ನಾವು ನಮ್ಮ ಜೀವನವನ್ನು ನಡೆಸ್ಬೋದು. ಯಾಕೆಂದರೆ ಇವತ್ತು ಈ ದೇಹ ಅಂದರೆ ಒಂದು ಐಸ್ ಕ್ರೀಮ್ ಇದ್ದಾಗೆ ಅಂತ ನನ್ನ ಭಾವನೆ. ಈಗ ಐಸ್ ಕ್ರೀಮ್ ನೋಡಿ, ತಿಂದರೂ ಕರಗತ್ತೆ, ತಿಂದೇ ಇದ್ರೂ ಕರಗತ್ತೆ. ಅದೇ ರೀತಿ ದೇಹನೂ ಅಷ್ಟೇ, ಒಳ್ಳೆ ಕೆಲಸ ಮಾಡಿದರೂ ಕರಗತ್ತೆ, ಒಳ್ಳೆ ಕೆಲಸ ಮಾಡದೇ ಇದ್ರೂ ಕರಗತ್ತೆ. ಅದರಿಂದ ಈ ದೇವರು ಕೊಟ್ಟ ಈ ದೇಹ ಏನಿದೆ ಇದು ಒಳ್ಳೆಯ ಕೆಲಸ ಮಾಡಿ ಅದು ಕರಗಬೇಕು. ಆವಾಗ ಇದಕ್ಕೆ ನಾವು ಹುಟ್ಟಿದ್ದಕ್ಕೆ ಸಾರ್ಥಕ ಅಂತ ಹೇಳ್ತೀವಿ. ಅದಕ್ಕೆ ಹೇಳ್ತೀವಿ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ಹೇಳಬೇಕಾಗುತ್ತೆ. ಅಂದರೆ ಸಾಧನೆ ಅಂದ್ರೇನು? ಪ್ರತಿ ಕ್ಷೇತ್ರಗಳಲ್ಲೂ ಸಾಧನೆ ಮಾಡೋ ಅವಕಾಶ ಇದೆ. ಒಬ್ಬ ಸ್ವಚ್ಛತೆ ಕಾರ್ಯಕ್ರಮ ಮಾಡ್ಬೋದು, ಅಥವಾ ಯಾವುದಾದ್ರೂ ಒಂದು ಗಾರೆ ಕೆಲಸ ಮಾಡ್ಬೋದು, ಅಥವಾ ಯಾವುದೇ ಒಂದು ಕೆಲವು ಮನೆಯಲ್ಲಿ ಮುಸುರೆ ತೊಳಿಬೋದು. ಅವರೆಲ್ಲ ದೇಶ ಪ್ರೇಮಿಗಳೇ ಅಂತಾನೆ, ದೇಶ ಕಟ್ಟುವ ಅಲ್ಲಿ ಅವರ ಪಾತ್ರ ಇದೆ ಅಂತಲೇ ಹೇಳಬೇಕಾಗುತ್ತೆ. ಏನು ದೊಡ್ಡ ದೊಡ್ಡ ಜಾಗಗಳಲ್ಲಿ, ದೊಡ್ಡ ದೊಡ್ಡ ಪದವಿಗಳಲ್ಲಿ, ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಇದ್ದವರು ಮಾತ್ರ ದೇಶ ಕಟ್ತಾರೆ, ಬೇರೆಯವರು ದೇಶ ಕಟ್ಟಲ್ಲ ಅನ್ನುವ ಭಾವನೆ ಇರಬಾರ್ದು. ಪ್ರತಿಯೊಬ್ಬರೂ ಕೂಡ ನಮ್ಮ ಕೆಲಸವನ್ನು ನಾವು ಗೌರವಿಸಬೇಕು. ಸಣ್ಣದೇ ಕೆಲಸ ಆಗಿರಲಿ, ನಮ್ಮ ಕೆಲಸವನ್ನು ನಾವು ಪ್ರೀತಿಸಬೇಕು. ನಿಜವಾಗ್ಲೂ ಹೇಳೋದಾದರೆ, ನಾನು ಇವಾಗ MP ಆದಮೇಲೆ ನಾನು ಎಷ್ಟೋ ಸರಿ ಒಬ್ಬನೇ ಹೋಗ್ತೀನಿ ಡೆಲ್ಲಿಗೆ. ನಾನೇ ನನ್ನ ಬಟ್ಟೆಗಳನ್ನು ಐರನ್ ಮಾಡ್ಕೋತೀನಿ, ನನ್ನ ಬಟ್ಟೆ ನಾನೇ ಒಗಿತೀನಿ. ನನಗೆ ಖುಷಿ ಆ್ಯಕ್ಚುಲಿ. ಅವರೆಲ್ಲ ಏನು ಸಾರ್ ನಾವೆಲ್ಲ ಇದ್ದೀವಿ, ನಾವು ನಿಮ್ಮ ಇದು ಎಲ್ಲ ನಾವು ಮಾಡಿಕೊಡ್ತೀವಿ. ಯಾಕೆ ಅಂದರೆ ಯಾವಾಗಲೂ ಅಷ್ಟೇ, ಮನುಷ್ಯನಿಗೆ ನಿಜವಾದ 2 ಶತ್ರುಗಳು ಯಾವುದಪ್ಪ ಅಂದರೆ ಸೋಮಾರಿತನ ಅನ್ನೋದೇ ಮೊದಲನೇ ಶತ್ರು. ಎರಡನೇದು ಸಂಶಯ. ಈ ಕೆಲವರು ಈ ಸಂಶಯ ಇರೋರು ಪಕ್ಕನೂ ಕುತ್ಕೋಬಾರ್ದು ಅಂತ ಇದಾಗುತ್ತೆ. ಯಾಕೆಂದರೆ ನಮ್ಮ ಕೆಲಸವನ್ನು ನಾವು ಗೌರವಿಸಬೇಕು. ಸಣ್ಣ ಕೆಲಸನೇ ಆಗಲಿ, ನೀವು ನೋಡ್ಬೋದು ಕೆಲವು ಹೋಟೆಲ್ಗೆ ಹೋದರೆ, ಆ ಹೋಟೆಲ್ಗೆ ಯಾಕೆ ಹೋಗ್ತೀವಿ ಅಂದರೆ ಅವನು ಅಲ್ಲಿ ತಿಂಡಿ ತಂದುಕೊಡೋ ಅಂಥ ಸಪ್ಲೈಯರು ನಗ್ನಗ್ತಾ ಸರ್ವ್ ಮಾಡ್ತಾನೆ, ಬಂದಾಗ ನಿಮ್ಮನ್ನು ಸ್ವಾಗತಿಸ್ತಾನೆ. ಅವನ ಕೆಲಸ. ಅದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ಒಂದು ಸರಿ ನಾನು ಬೆಂಗಳೂರು ಟ್ರಾಫಿಕ್ ಸಿಗ್ನಲಲ್ಲಿ ನಮ್ಮ ವೆಹಿಕಲ್ ನಿಲ್ಲಿಸಿದ್ದೆ. ನಾನು ಆವಾಗ ಈ ಪೆನ್ ಮಾರ್ತಾಯಿದ್ದು ಒಂದು ಹೆಂಗ್ಸು ಪೆನ್ ಮಾರ್ತಾಯಿದ್ರು. ಅಂದರೆ 10 ರೂಪಾಯಿಗೆ ಎಷ್ಟು ಒಂದು ಗೊಂಚಲು ಪೆನ್ನು ಇದು. ನಂದು ಸ್ವಭಾವ ಏನು ಅಂದರೆ, ಅಂಥವ್ರು ಯಾರಾದರೂ ಇದ್ದಾಗ ಅಟ್ಲೀಸ್ಟು ಒಂದು 10 ತಗೊಳ್ಳೋಣ, ಅದು 100 ರೂಪಾಯಿ ಕೊಟ್ಬಿಟ್ಟು. ನನಗೆ ಪೆನ್ ಅವಶ್ಯಕತೆ ಇರಲ್ಲ, ಅಟ್ಲೀಸ್ಟ್ ಅವ್ರಿಗೆ ಏನೋ ಒಂದು 100 ರೂಪಾಯಿ ಬಂದರೆ ಅವ್ರ ಜೀವನಕ್ಕೆ ಏನೋ ಹೆಲ್ಪ್ ಆಗ್ಬೋದು ಅಂತ. ಸೊ ಅವ್ರೇನಾಯಿತು, ನಾನೇನು ಹೇಳಿದೆ, 100 ರೂಪಾಯಿ ಇಟ್ಕೊಳ್ಳಿ, ನನಗೆ ಪೆನ್ ಬೇಡ, ಪೆನ್ ಇದೆ ಅಂತ. ಅವಮ್ಮ ಏನು ಹೇಳ್ತು, ನೀವು ಈ ಪೆನ್ ತಗೊಳ್ಳದೇ ಇದ್ದರೆ ನಾನು ಈ 100 ರೂಪಾಯಿ ಮುಟ್ಟಲ್ಲ ಅಂತ. ಬಹುಶಃ ನಿಜವಾದ ಶ್ರೀಮಂತೆ ಅಂದರೆ ಆ ಮಹಿಳೆ ಅನಿಸುತ್ತೆ. ನೋಡಿ ಎಷ್ಟು ಸ್ವಾಭಿಮಾನ. ಅದಕ್ಕೆ ಒಂದು ಸರಿ ಈ ಜಪಾನಲ್ಲಿ ಅಲ್ಲಿ ಕರೆನ್ಸಿ ಎನ್ ಅಂತ ಹೇಳ್ತೀವಿ, ಜಪಾನ್ ಕರೆನ್ಸಿ. ಅಫ್ಕೋರ್ಸ್ ಚೈನಾ ಕರೆನ್ಸಿ ಎನ್ ಅಂತ ಬರುತ್ತೆ, ಏನು ಜಪಾನ್ ಕರೆನ್ಸಿ. ಅಲ್ಲಿ ದಾರಿನಲ್ಲಿ ಅವ್ರದ್ದು ದುಡ್ಡು ಬಿದ್ದಿದ್ರು ಕೂಡ ಯಾರೂ ಎತ್ಕೊಳಕ್ಕೆ ಹೋಗಲ್ವಂತೆ. ಅಕಸ್ಮಾತ್ ಎತ್ಕೊಂಡ್ರೆ ಅಲ್ಲಿರತಕ್ಕಂಥ ಯಾವುದಾದ್ರೂ ಪೊಲೀಸ್ಗೋ ಯಾರೋ ಕೊಟ್ಟು ಹೋಗ್ತಾರೆ. ಸೊ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ, ಎಷ್ಟೋ ಸರಿ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಮಂಗಳಾರತಿ ತಟ್ಟೆಗೆ 10 ರೂಪಾಯಿ ಹಾಕಿ 100 ರೂಪಾಯಿ ವಾಪಸ್ ತಗೊಳ್ಳೋಂಥದ್ದು ನೋಡಿದ್ದೀವಿ ಇದರಲ್ಲಿ. ಸೊ ಅದರಿಂದ ಬಹಳ ಮುಖ್ಯವಾದದ್ದು ಸ್ವಾಭಿಮಾನ ಇರಬೇಕು. ಅದೇ ರೀತಿ
ನಮ್ಮ ಆತ್ಮವಿಶ್ವಾಸ ಕೂಡ ಇರಬೇಕಾಗತ್ತೆ. ಇವತ್ತು ಈ ಕಾಲ ಬದಲಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಇವತ್ತು ಡಾಕ್ಟರ್ ಮಂಜುನಾಥ್ ಇಲ್ಲಿ ಬರೋಕ್ಕಾಗದೇ ಇದ್ದರೆ ರೋಬಾಟು ನೆಕ್ಸ್ಟ್ ಈಗ ಮುಂದೆ ಬರ್ತಾ ಇದೆ. ಅದು ನಮ್ಮ ಥರನೇ ಇರುತ್ತೆ, ನಮ್ಮ ಥರನೇ ಮಾತಾಡುತ್ತೆ. ಬಹುಶಃ ಮುಂದೆ ಗಂಡ ಹೆಂಡತಿ ಬಿಟ್ಟರೆ ಇನ್ನೆಲ್ಲ ರೋಬಾಟೇ ಬರ್ಬೋದು ಅಂತ ಏನೋ ಒಂದು ಮಾತಾಡ್ತಾ ಇದ್ದೀವಿ. ಸೊ ಅದರಿಂದ ನಾವು ನಮ್ಮ ಒರಿಜಿನಾಲಿಟಿ ಏನಿದೆ ಅದನ್ನು ಬದಲಾಯಿಸಬಾರ್ದು. ಯಾಕೆಂದರೆ ನಮ್ಮ ಪಾತ್ರವನ್ನು ನಾವೇ ನಿರ್ವಹಿಸಬೇಕಾಗತ್ತೆ. ನಮ್ಮ ಈಗ ನೋಡಿ ಎಷ್ಟೋ ಸರಿ ಏನಾಗುತ್ತೆ, ನಾವು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಾನು ಸುಮಾರು 18 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ. ಆ ಸಂದರ್ಭದಲ್ಲಿ ಸುಮಾರು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ ಮತ್ತು 8 ಲಕ್ಷ ಜನರಿಗೆ ಆಪರೇಷನ್ಸನ್ನು ಮಾಡಿದ್ದೇವೆ. ಅದು ದೊಡ್ಡದಲ್ಲ. ಆದರೆ ಇಷ್ಟು ಲಕ್ಷಾಂತರ ರೋಗಿಗಳಿಗೆ ಚಿಕಿತ್ಸೆ ಕೊಡುವಂಥ ಸಂದರ್ಭದಲ್ಲಿ ಒಬ್ಬನೇ ಒಬ್ಬ ರೋಗಿಯನ್ನು ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ಲದೇ ವಾಪಸ್ ಕಳಿಸಿಲ್ಲ ನಾನು. ಯಾಕೆಂದರೆ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪದವಿಗಳನ್ನು ಗಳಿಸಿದ್ದೇವೆ, ಎಷ್ಟು ಪಾರಿತೋಷಿಕಗಳನ್ನು ಗಳಿಸಿದ್ದೇವೆ ಅನ್ನೋದು ಮುಖ್ಯವಲ್ಲ. ನಮ್ಮ ಓದು, ನಮ್ಮ ಜ್ಞಾನ ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ, ಎಷ್ಟು ಮನೆಗಳಲ್ಲಿ ನಂದಾದೀಪವನ್ನು ಬೆಳಗಿಸಿದೆ ಅನ್ನೋದು ಬಹಳ ಮುಖ್ಯವೇ ಹೊರತು ನಮ್ಮ ಪದವಿಗಳು ಮುಖ್ಯ ಅಲ್ಲ. ನೋಡಿ, ಇವತ್ತು ನಾನು ಸಿರ್ಸಿಗೆ ಹೋಗಿದ್ದೆ. ಅಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು, 12 ಜನ ವೈದ್ಯರುಗಳು ಸೇರಿ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ಸಿರ್ಸಿನಲ್ಲಿ ಮಾಡಿದ್ದಾರೆ. ಅಲ್ಲಿ ಒಬ್ಬರು ಬಂದರು, ಸುಮಾರು ವಯಸ್ಸಾದವರು 65 ವರ್ಷದವ್ರು ಬಂದರು. ನಮಸ್ಕಾರ ಅಂದರು. ಸರ್, ನಿಮ್ಮ ಜೊತೆ ಫೋಟೋ ತೆಗೆಸ್ಕೋಬೇಕು. ಯಾಕೆಂದರೆ 3 ವರ್ಷದಿಂದ ಅವರು ವಾರಣಾಸಿ, ಕಾಶಿ ಅಲ್ಲಿ ನನಗೆ ಸಿಕ್ಕಿದ್ರಂತೆ. ನನಗೆ ಮರ್ತೋಗಿದೆ. ಅವ್ರಿಗೆ ಆವಾಗ ತೀವ್ರವಾದಂಥ ಎದೆ ನೋವು, ಅವ್ರಿಗೆ ಅವತ್ತು ಹಾರ್ಟ್ ಅಟ್ಯಾಕ್ ಆಗಿದೆ. ನಾನು ಅಲ್ಲೇ ಏರ್ಪೋರ್ಟಲ್ಲೇ ಒಂದು 3-4 ಔಷಧಿ ಬರೆದು ಅಲ್ಲೇ ನುಂಗಿಸಿದ್ವಿ. ಅಲ್ಲೇ ಏರ್ಪೋರ್ಟಲ್ಲೇ ಫಾರ್ಮಸಿ ಇತ್ತು. ಅವ್ರು ಹೇಳಿದ್ರು, ಸರ್ ಅದು ಮಾತ್ರೆ ತಗೊಂಡು ನಾನು ಬೆಂಗಳೂರು ತಲುಪಿದೆ. ಬೆಂಗಳೂರು ಆದಮೇಲೆ ಬಂದು ಇಲ್ಲಿ ಆ್ಯಂಜಿಯೋಪ್ಲಾಸ್ಟಿ ಆಯಿತು. ಸರ್, ನಿಮ್ಮಿಂದ ನಾನು ಬದುಕಿದ್ದೀನಿ ಸರ್. ಅವತ್ತು ನೀವು ಏರ್ಪೋರ್ಟಲ್ಲೇ ನನಗೆ ಬರ್ಕೊಟ್ರಿ ಅದನ್ನು ಅಂತ. ಸೊ ಯಾಕೆಂದರೆ ಈ ಥರದ್ದು ಯಾವಾಗಲೂ ಅಷ್ಟೇ ನಾವು ಮಾಡತಕ್ಕಂಥ ಸೇವೆ ಅನ್ನೋದನ್ನ ಜನ ಯಾವಾಗಲೂ ಕೃತಜ್ಞತೆ ಭಾವದಲ್ಲಿ ತೋರಿಸ್ತಾರೆ. ಹೀಗಾಗಿ ಅಂದರೆ 2 ಥರ ಪರೀಕ್ಷೆಗಳನ್ನು ನಾವು ನೋಡ್ತೀವಿ. ಒಂದು ವಿದ್ಯಾರ್ಥಿ ಜೀವನದ ಪರೀಕ್ಷೆಯನ್ನು ನೋಡ್ತೇವೆ. ವಿದ್ಯಾರ್ಥಿ ಜೀವನದಲ್ಲಿ ಏನಾಗುತ್ತೆ ಅಂದರೆ ಅದು ಪಠ್ಯಕ್ರಮ ಇರುತ್ತೆ. ಈಗ ಯಾವುದಾದ್ರೂ SSLC ಅಥವಾ PUC ಆದರೆ ಆ ಸಬ್ಜೆಕ್ಟ್ ಪ್ರತಿಯೊಬ್ಬರಿಗೂ ಸೇಮ್ ಅದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಲ್ಲಿ ಹುಬ್ಳಿನಲ್ಲೂ ಅದೇ ಪ್ರಶ್ನೆ ಪತ್ರಿಕೆ, ಬೆಂಗಳೂರಲ್ಲೂ ಅದೇ ಪ್ರಶ್ನೆ ಪತ್ರಿಕೆ, SLC PUC. ಅದೇ ಬದುಕಿನ ಪರೀಕ್ಷೆನಲ್ಲಿ ಪ್ರತಿಯೊಬ್ಬರದ್ದು ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ಇರುತ್ತೆ. ಸೊ ನಾವು ಕಾಪಿ ಮಾಡೋಕ್ಕೆ ಹೋದರೆ ಎಷ್ಟೋ ಸರಿ ಫೇಲ್ ಆಗಿಬಿಡ್ತೀವಿ. ಅದರಿಂದ ಇವತ್ತು ನಿಜವಾಗ್ಲೂ ನಾವು ಉತ್ತಮವಾದಂಥ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದೆಲ್ಲ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಆರೋಗ್ಯದ ಮೇಲೆ ಪರಿಣಾಮ ನಾವು ಅಂದ್ಕೊಳ್ಳೋದು ಆಯಿತು, ಆಹಾರ ಪದ್ಧತಿ ಮುಖ್ಯ, ಆಹಾರ ಪದಾರ್ಥಗಳು ಮುಖ್ಯ, ವ್ಯಾಯಾಮ ಮುಖ್ಯ, ದುಶ್ಚಟಗಳನ್ನು ಇರಬಾರ್ದು. ಇದ್ರ ಜೊತೆಗೆ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು, ಆಹಾರ ಮತ್ತು ಆಲೋಚನೆಗಳು ವ್ಯತ್ಯಾಸ ಆದರೆ, ಆಹಾರದಲ್ಲಿ ವ್ಯತ್ಯಾಸ ಆದರೆ ದೈಹಿಕ ಆರೋಗ್ಯ ಹಾಳಾಗುತ್ತೆ, ಆಲೋಚನೆಗಳಲ್ಲಿ ವ್ಯತ್ಯಾಸ ಆದರೆ ಮಾನಸಿಕ ಆರೋಗ್ಯ ಹಾಳಾಗುತ್ತೆ. ಇವತ್ತು ದೈಹಿಕ ಆರೋಗ್ಯ ಕೆಡಬೇಕಾದ್ರೆ ಮಾನಸಿಕ ಆರೋಗ್ಯನೇ ಬಹಳ ಮುಖ್ಯವಾದಂಥ ಕಾರಣ. ಇವತ್ತು ನೋಡ್ಬೋದು, ಇವತ್ತು ಅಂದರೆ ಯಾವಾಗಲೂ ಅಷ್ಟೇ ಈ ದೇಹ ಚಲಿಸ್ಬೇಕು, ಮನಸ್ಸು ಸ್ಥಿರವಾಗಿರಬೇಕು. ಒಳ್ಳೆಯ ಆರೋಗ್ಯ ಇರಬೇಕಾದ್ರೆ ದೇಹ ಚಲಿಸ್ಬೇಕು, ಮನಸ್ಸು ಸ್ಥಿರವಾಗಿರಬೇಕು. ಆದರೆ ಈಗೇನಾಗ್ತಾ ಇದೆ ಅಂದರೆ ದೇಹ ಚಲಿಸ್ತಾ ಇಲ್ಲ, ಮನಸ್ಸು ಚಲಿಸ್ತಾ ಇದೆ. ಅದರಿಂದಲೇ ಹಲವಾರು ಸಮಸ್ಯೆಗಳು, ಇವತ್ತು ಹಲವಾರು ಸಮಸ್ಯೆಗಳಾಗಿರೋದು ನೋಡಿ. ಇವಾಗ ಮನಸ್ಸು ಅಂದರೆ ಎಷ್ಟು, ಈಗ ಅಮೇರಿಕದ ಬಗ್ಗೆ ಯೋಚನೆ ಮಾಡ್ಬೋದು, ರಷ್ಯಾ ಬಗ್ಗೆ ಯೋಚನೆ ಮಾಡಿ, ಎಷ್ಟು ದೂರ ಹೊರಟೋಯ್ತು ನೋಡಿ ಮನಸ್ಸು. ಅದರಿಂದ ನಾವು ಮನಸ್ಸಲ್ಲಿ ಇವತ್ತು ಮನಸ್ಸನ್ನು ಹತೋಟಿಯಲ್ಲಿ ನಾವು ಇಟ್ಕೋಬೇಕಾಗುತ್ತೆ. ಅಂದರೆ ಮನುಷ್ಯ ಯಾವ ರೀತಿ ಮಾತನಾಡಬೇಕು, ಯಾವ ರೀತಿ ನಾವು ಬೇರೆಯವರ ಜೊತೆ ಸಂಬಂಧಗಳನ್ನು ಇಟ್ಕೋಬೇಕು ಅನ್ನೋದೇ ಇವತ್ತು ಜೀವನ ಶೈಲಿ ಮುಖ್ಯ.
ಈಗ ನೋಡಿ, ಮೆದುಳು ಸವಿಯುತ್ತೆ, ಹೃದಯ ಸವಿಯುತ್ತೆ, ಮೂಳೆ ಸವಿಯುತ್ತೆ, ಕಿಡ್ನಿ ಸವಿಯುತ್ತೆ. ನಾಲಿಗೆ ಸವಿಯೋದು ನೋಡಿದ್ದೀರಾ? ನಾಲಿಗೆ ಸವಿಯೋದೇ ಇಲ್ಲ. ಇನ್ಫ್ಯಾಕ್ಟು ವಯಸ್ಸಾಗ್ತಾ ಆಗ್ತಾ ನಾಲಿಗೆ ಉದ್ದ ಆಗುತ್ತೆ, ನಾಲಿಗೆ ಅಗಲ ಆಗುತ್ತೆ. ಇವತ್ತು ಹಲವಾರು ಸಂಸಾರದ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು ಮತ್ತು ದೇಶದ ಹಲವಾರು ಸಮಸ್ಯೆಗಳಿಗೆ ಈ ನಾಲಿಗೆ ಹತೋಟಿಯಲ್ಲಿ ಇಲ್ಲದೆ ಇರೋದೇ ಕಾರಣ ಅಂತ ಹೇಳಬೇಕಾಗುತ್ತೆ. ಯಾರ್ಯಾರು ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಟ್ಕೊತಾರೋ ಅವರ ಜೀವನ ಬಹಳ ಚೆನ್ನಾಗಿರುತ್ತೆ ಮತ್ತು ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೋಡಿ, ನಾಲಿಗೆಗೆ ಗಾಯ ಆದರೆ, ನಾಲಿಗೆಗೆ ಏನಾದರೂ ನಾವು ಕಚ್ಕೊಂಡು ಗಾಯ ಆದರೆ ಮಾಯುತ್ತೆ. ಅದನ್ನು ನಾವು ಮೆಡಿಕಲ್ ಸೈನ್ಸ್ ಅಂತ ಹೇಳ್ತೀವಿ. ನಾಲಿಗೆಯಿಂದ ಬೇರೆಯವ್ರಿಗೆ ಗಾಯ ಆದರೆ, ನನ್ನ ನಾಲಿಗೆಯಿಂದ ಬೇರೆಯವ್ರಿಗೆ ಗಾಯ ಆದರೆ ಅದು ಮಾಯೋದಿಲ್ಲ. ದಟ್ ಈಸ್ ಕಾಲ್ಡ್ ಮಾರಲ್ ಸೈನ್ಸ್ ಅಂತ. ಸೊ ಅದರಿಂದ ಯಾವಾಗಲೂ ಅಷ್ಟೇ, ಇವತ್ತು ನಾವು ಹೇಳ್ತೀವಿ ಮಕ್ಕಳಿಗೆ ನಾವು ಮಾತು ಕಲಿಸ್ಬೇಕು ಅಂತೀವಿ. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂದರೆ, ದೊಡ್ಡವ್ರಿಗೆ, ವಯಸ್ಸಾದವ್ರಿಗೇ ಇವತ್ತು ಮಾತು ಕಲಿಸ್ಬೇಕಾಗತ್ತೆ. ಯಾವ ಸಂದರ್ಭ ಏನು ಮಾತಾಡ್ತಾರೆ. ಈಗಂತೂ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ, ಅದರಲ್ಲೇ ಸ್ಕ್ರೀನಲ್ಲಿ ಅರ್ಧ ಹಾಕಿ ತೋರಿಸ್ತಾರೆ. ಏನು ಮಾತಾಡ್ತಾ ಇದ್ರಿ ಹಿಂದೆ 6 ತಿಂಗಳಿಂದ, ಏನು ಮಾತಾಡಿದ್ರಿ, ಈಗೇನು ಮಾತಾಡಿದ್ರಿ, ಅಲ್ಲೇ ಹೋಲಿಕೆ. ಯಾಕೆಂದರೆ ಇವತ್ತು ಈ ಸುಳ್ಳು ಹೇಳೋದೇ ಒಂದು ವೃತ್ತಿ ಆಗೋಗಿದೆ ಇವತ್ತು. ಅದಕ್ಕೆ ಒಬ್ಬ ಮನುಷ್ಯ ಸುಳ್ಳು ಹೇಳ್ತಾನೋ ಇಲ್ವೋ ಅಂತ ಕಂಡುಹಿಡಿಯಲಿಕ್ಕೆ ಕೆಲವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಿಷಿನ್ ಬಂದಿದೆಯಂತೆ. ಅದ್ರ ಮೇಲೆ ಹೋಗಿ ನಿಂತ್ಕೊಂಡ್ರೆ ಅದು ಹೇಳುತ್ತಂತೆ ಇವನು ಸುಳ್ಳು ಹೇಳ್ತಾನ ನಿಜ ಹೇಳ್ತಾನ ಅಂತ. ಇದನ್ನು ಸ್ಪೇನ್ ದೇಶದಲ್ಲಿ ಕಂಡಿಡಿದು ಅಲ್ಲಿಟ್ಟಾಗ 1 ಗಂಟೆಗೆ ಅಲ್ಲಿ 15 ಜನ ಸುಳ್ಳು ಹೇಳ್ತಾ ಇದ್ರಂತೆ. ನಂತರ ಅದು ಅಮೆರಿಕ ದೇಶದಲ್ಲಿಟ್ಟಾಗ 25 ಜನ ಸುಳ್ಳು ಹೇಳ್ತಾ ಇದ್ರಂತೆ. ಇಂಗ್ಲೆಂಡಲ್ಲಿ ತಂದಿಟ್ಟಾಗ 30 ಜನ ಸುಳ್ಳು ಹೇಳ್ತಾ ಇದ್ರು. ಈ ಮಿಷಿನ್ ತಂದು ಭಾರತ ದೇಶದಲ್ಲಿಟ್ಟಾಗ ಮಿಷಿನ್ನೇ ಕದ್ಬಿಟ್ರಂತೆ. ಯಾವಾಗಲೂ ಅಷ್ಟೇ, ಸುಳ್ಳಿಗೂ ನಿಜಕ್ಕೂ ವ್ಯತ್ಯಾಸ ಏನಪ್ಪ ಅಂದರೆ, ನೋಡಿ, ಯಾರ್ಯಾರು ಸುಳ್ಳು ಹೇಳ್ತಾರೆ ಅವ್ರಿಗೆ ಬಹಳ ಜನ ಸ್ನೇಹಿತರಿರ್ತಾರೆ. ಜಾಸ್ತಿ ದಿವಸ ಇರಲ್ಲ, ಒಟ್ಟಿನಲ್ಲಿ ಜಾಸ್ತಿ ಜನ ಇರ್ತಾರೆ, ಅವ್ರು ಜಾಸ್ತಿ ದಿನ ಇರಲ್ಲ. ಸುಳ್ಳು ಅನ್ನೋದು ಒಂದು ಪೇನ್ ಕಿಲ್ಲರ್ ಇದ್ದಾಗೆ. ಪೇನ್ ಕಿಲ್ಲರ್ ಅಂದ್ರೆ ಏನು? ತಾತ್ಕಾಲಿಕವಾಗಿ ರಿಲೀಫ್ ಕೊಡುತ್ತೆ, ಬಟ್ ಅದರ ಸೈಡ್ ಎಫೆಕ್ಟ್ ಜಾಸ್ತಿ. ಆಮೇಲೆ ಅದರಿಂದ ಕಿಡ್ನಿ ಡ್ಯಾಮೇಜು, ಇದು ನಂತರ ಗ್ಯಾಸ್ಟ್ರಿಕ್ ಅಲ್ಸರ್ಸು, ಗ್ಯಾಸ್ಟ್ರೈಟಿಸು ಎಲ್ಲ ಬರುತ್ತೆ. ನಿಜ ಅಂದರೆ ಸರ್ಜರಿ ಇದ್ದಂಗೆ, ಅಂದರೆ ಆಗ ನೋವಾಗುತ್ತೆ, ಆದರೆ ಕಂಪ್ಲೀಟ್ ರಿಲೀಫ್ ಕೊಡುತ್ತೆ. ಅದರಿಂದ ಯಾವಾಗಲೂ ಅಷ್ಟೇ ನಾವು ನಮ್ಮ ಬದುಕಿನಲ್ಲಿ ನಿಜ ಹೇಳಬೇಕು. 2 ಥರ ಇದೆ. ಈಗ ಒಂದು ನೆನೆಯುವಂಥದ್ದು, ಇನ್ನೊಂದು ನೆನಪಿಸುವಂಥದ್ದು ಅಂತ ಹೇಳ್ತೀವಿ ನಾವು. ಅಂದರೆ ಯಾರು ನಿಮ್ಮನ್ನು, ಈಗ ಹೃದಯದಲ್ಲಿ 2 ಥರ ಅವಕಾಶ ಇರುತ್ತೆ. ಒಂದು ನೆನೆಯುವ ಹೃದಯ, ಇನ್ನೊಂದು ನೆನೆಸುವ ಹೃದಯ. ಅಂದರೆ ನಿಮ್ಮ ಹೃದಯವನ್ನು ಯಾರು ಅವ್ರಿಗೆ ಬೇಕಾದಾಗ, ಅದಕ್ಕೆ ನಾವು ಹೇಳ್ತೀವಿ ಬುದ್ಧಿವಂತಿಕೆ ಇರಬೇಕು. ನಿಜ, ಕೇವಲ ಬುದ್ಧಿವಂತಿಕೆ ಇದ್ದರೆ ಮಾತ್ರ ಸಾಲದು, ಹೃದಯವಂತಿಕೆ ಇರಬೇಕು, ಮಾನವೀಯತೆ ಇರಬೇಕು. ನೀವು ನೋಡಿ, ನಿಮಗೆ ಎಷ್ಟೇ ನಿಮ್ಮ ಸಾಧನೆ ಇರಲಿ, ಎಷ್ಟೇ ನಿಮ್ಮ ಇದು ಅದ್ಭುತವಾದಂಥ ಸಾಧನೆಗಳಿರಲಿ, ಅಥವಾ ಸಾಧನೆಗಳ ಜೊತೆಗೆ ಎಷ್ಟೇ ಪ್ರಶಸ್ತಿಗಳಿರಲಿ, ಅದರ ಎಷ್ಟೇ ಸದ್ಗುಣಗಳಿರಲಿ, ಆದರೆ ಮಾನವೀಯತೆ ಇಲ್ಲದೆ ಇದ್ದರೆ ಅದು ಅನಕ್ಷರಸ್ಥರಿಗೆ ಸಮ ಅಂತ ಹೇಳ್ತೀವಿ. ಮಾನವೀಯತೆ ಇಲ್ಲದೆ ಇದ್ದರೆ, ಮಾನವೀಯತೆ ಗುಣಗಳಿಲ್ಲದೆ ಇದ್ದರೆ ಅದು ಅನಕ್ಷರಸ್ಥರಿಗೆ ಸಮ ಅಂತ ಹೇಳ್ತೀವಿ. ಸೊ ಹೀಗಾಗಿ ಇದೆಲ್ಲ ಈ ರೀತಿ ನಾವು ಬದುಕನ್ನು ಮಾಡಬೇಕು. ಯಾವಾಗಲೂ ಅಷ್ಟೇ, ನಾವು ನಿಜವಾಗ್ಲೂ ಯಾರಪ್ಪ ಶ್ರೀಮಂತರು ಈ ಪ್ರಪಂಚದಲ್ಲಿ ನನ್ನ ಅರ್ಥದಲ್ಲಿ ಯಾರಪ್ಪ ಶ್ರೀಮಂತರು ಅಂದರೆ, ಯಾರಲ್ಲಿ ನೆಮ್ಮದಿ ಇರುತ್ತೆ ಅವರೇ ನಿಜವಾದ ಶ್ರೀಮಂತರು. ಯಾರು ಮಲಗಿದ ತಕ್ಷಣ ನಿದ್ರೆ ಬರುತ್ತೆ ಅವರೇ ಶ್ರೀಮಂತರು. ನಿಜವಾಗ್ಲೂ ಈಗ ನಾನು ಕಾರಲ್ಲಿ ಟ್ರಾವೆಲ್ ಮಾಡ್ತೀನಿ, ನನ್ನ ಜೊತೆ PA ಗಳು ಇರ್ತಾರೆ. ನಾನು ಗನ್ಮ್ಯಾನ್ ಇಟ್ಕೊಂಡಿಲ್ಲ ಆ್ಯಕ್ಚುಲಿ.
ಕೆಲವ್ರು ಹೇಳ್ತಾರೆ, ಮಂಜುನಾಥ್ ನೀವು MP ಗನ್ಮ್ಯಾನ್ ಯಾಕೆ ಇಟ್ಕೊಂಡಿಲ್ಲ? ನಾನು ಹೇಳಿದೆ, ಜನರೇ ನನ್ನ ಗನ್ಮ್ಯಾನಪ್ಪ, ನಾನು ಗನ್ಮ್ಯಾನ್ ಇಟ್ಕೊಳ್ಳೋಕ್ಕಾಗಲ್ಲ, ಬೇಡ ಬೇಡ ಅಂತ ಹೇಳಿ. ನಮ್ಮ PAಗಳು ನಮ್ಮ ಕಾರ್ 10 ಕಿಲೋಮೀಟ್ರ್ ಹೋದ ಇಟ್ಕೆ ನಿದ್ದೆ ಮಾಡ್ತಾರೆ, ನನಗೆ ನಿದ್ರೆನೇ ಬರೋದಿಲ್ಲ. ನಾನು ಅದಕ್ಕೆ ಹೇಳ್ತೀನಿ, ನಿಜವಾದ ಶ್ರೀಮಂತರು ನೀವೇ ಅಪ್ಪ ಅಂದ್ಬಿಟ್ಟು. ಸೊ ಅದಕ್ಕೋಸ್ಕರ ಇವತ್ತು ನಾವು ನೆಮ್ಮದಿಯನ್ನು ಹುಡುಕ್ತಾ ಇದ್ದೀವಿ. ಇವತ್ತು ನೆಮ್ಮದಿ ಬಹಳ ಮುಖ್ಯ. ನಾನು ಇದು ಚುನಾವಣಾ ಪ್ರಚಾರಕ್ಕೆ ಹೋದಂಥ ಸಂದರ್ಭದಲ್ಲಿ 1-2 ಉದಾಹರಣೆ ಹೇಳ್ತೀನಿ, ನೆಮ್ಮದಿ ಅನ್ನೋದು ಎಷ್ಟು ಮುಖ್ಯ ಅಂತ. ಒಂದು ಸಣ್ಣ ಈ ಜಿಂಕ್ ಶೀಟ್ ಕಟ್ಕೊಂಡಿರ್ತಾರೆ, ಈ ಮನೆ ಕಟ್ಟುವಾಗ ಅಲ್ಲಿ ವಾಚ್ಮೆನ್ನು ಅವರು 1-2 ಮನೆಗಳಿಗೆ ಹೋಗಿದೆ, ಅಲ್ಲಿ ಒಂದು ಸಣ್ಣ TV, ಅದರೊಳಗಡೆ ಬ್ಲ್ಯಾಕ್ ಆ್ಯಂಡ್ ವೈಟ್ TV, 2 ಮಕ್ಕಳಿದ್ದಾರೆ, ಗಂಡ ಹೆಂಡ್ತಿ ಊಟ ಮಾಡ್ತಾ ಇದ್ದಾರೆ. ಆ ಮಕ್ಕಳೆಲ್ಲ ನಗ್ತಾ ಇದ್ದಾರೆ, ಆ ಮಕ್ಕಳ ಜೊತೆ ಇವರು ನಗ್ತಾ ಇದ್ದಾರೆ. ಅದೇ ಸಣ್ಣ ಮನೆಯ ಈ ಗುಡಿಸಲು ಹಿಂದ್ಗಡೆ ಇನ್ನೊಂದು ಅರ್ಧ ಎಕರೆಯಲ್ಲಿ ಮನೆ ಕಟ್ಟಿದ್ದಾರೆ. ಅಲ್ಲಿ ಕಾಂಪೌಂಡ್ ಒಳಗಡೆ 2-3 ನಾಯಿಗಳು. ನಂತರ ಈಗೀಗೆ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದೀವಿ, ನಂತರ ಅವರು ಗಂಡ ಹೆಂಡತಿ ಇಬ್ಬರು ಬಂದರು, ಅವ್ರ ಮುಖದಲ್ಲಿ ನಗು ಇಲ್ಲ, ಏನೋ ಒಂಥರ ಯಾವುದೇ ಒಂದು ಸಪ್ಪೆ ಮುಖ ಹಾಕೊಂಡು ಬಂದಿದ್ದಾರೆ. ಸೊ ನಾನು ಅಂದ್ಕೊಂಡೆ, ಆ ಅರ್ಧ ಎಕರೆ ಮನೇಲಿ ಕಟ್ಟಿ ಆ ಅರ್ಧ ಎಕರೆನಲ್ಲಿ ಇರ್ತಕ್ಕಂಥ ದೊಡ್ಡ ಭವ್ಯ ಬಂಗ್ಲೆನಲ್ಲಿ ಶ್ರೀಮಂತಿಕೆ ಇದ್ದರೂ ಕೂಡ ಅವರ ಬದುಕಲ್ಲಿ ಬಡತನವನ್ನು ನೋಡಿದೆ. ನಾನು ಅವರ ಜೀವನದಲ್ಲಿ ಬಡತನವನ್ನು ನೋಡಿದೆ. ಇಲ್ಲಿ ಬಹಳ ಸಣ್ಣ ಒಂದು ಕುಟೀರದಲ್ಲಿದ್ದಂಥ ಮನೆಯಲ್ಲಿ ಬಡತನ ಇದ್ದರೂ ಕೂಡ ಶ್ರೀಮಂತಿಕೆ ಬದುಕನ್ನು ನೋಡಿದೆ. ಅದು ಬಹಳ ಮುಖ್ಯವಾದ. ನೋಡಿ ಎಷ್ಟು ಖುಷಿಯಾಗಿದ್ದರು. ಅದರಿಂದ ಹಣ ಇದ್ರೇ ಖುಷಿಯಾಗಿರುತ್ತೆ. ದೊಡ್ಡ ಯಾರು ಒಳ್ಳೆಯ ಮನುಷ್ಯರು ಹೇಗೆ ಹೇಳ್ತೀರಾ? ಅದಕ್ಕೆ ಮೌಲ್ಯಮಾಪನ ಏನು? ನನ್ನ ಅರ್ಥದಲ್ಲಿ ನಿಜವಾದ ಒಳ್ಳೆಯ ಮನುಷ್ಯರು ಯಾರಪ್ಪ ಅಂದರೆ, ಅಧಿಕಾರ ಇದ್ದಾಗ ಬದಲಾವಣೆ ಆಗದೆ ಇದ್ದರೆ, ಹಣ ಜಾಸ್ತಿ ಆದಾಗ ಬದಲಾವಣೆ ಆಗದೆ ಇದ್ದರೆ ಅವರೇ ಒಳ್ಳೆಯ ಮನುಷ್ಯರು. ನೀವು ನೋಡ್ಬೋದು, ಕೆಲವ್ರಿಗೆ ಒಂದು ಸಣ್ಣ ಅಧಿಕಾರ ಸಿಕ್ಕಿದರೆ ಅವ್ರು ನಡೆಯುವ ಶೈಲಿನೇ ಬದಲಾವಣೆ ಆಗುತ್ತೆ, ಮಾತಾಡೋ ದಾಟಿನೇ ಬದಲಾವಣೆ ಆಗುತ್ತೆ. ಆಮೇಲೆ ಏನೋ ಅಷ್ಟೊಂದು ಪರಿಚಯ ಇದ್ದು ಸಿಕ್ಕಿದಾಗ ಏನೋ ಪರಿಚಯ ಇಲ್ಲದೆ ಇರೋ ಥರ ಮಾತಾಡ್ತಾರೆ ಕೆಲವರು. ಅದರಿಂದ ಅಧಿಕಾರ, ಹಣ ಇವೆರಡೂ ಇದ್ದಾಗ ಬದಲಾಯಿಸದೇ ಇದ್ದರೆ ಅವರೇ ನಿಜವಾದ ಮನುಷ್ಯರು ಅಂತ ಹೇಳಬೇಕಾಗತ್ತೆ. ಇವತ್ತು ಭಾರತ ದೇಶದಲ್ಲಿ 60-65% ಸಾವುಗಳು ಬದಲಾದ ಜೀವನ ಶೈಲಿ ಹಿನ್ನೆಲೆಯಲ್ಲಿ, ಬದಲಾದ ಆಹಾರ ಪದ್ಧತಿ, ಆಹಾರ ಪದಾರ್ಥಗಳ ಹಿನ್ನೆಲೆಯಲ್ಲಿ ಇವತ್ತು 65% ಸಾವುಗಳು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಇವತ್ತು ಸಾವುಗಳನ್ನು ನಾವು ನೋಡ್ತಾ ಇದ್ದೇವೆ. ಯಾವುದು ಇವುದು ಜೀವನ ಶೈಲಿ ಆಧಾರಿತ ಕಾಯಿಲೆಗಳು? ಒಂದು ಹೃದಯಾಘಾತ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳು. ಎರಡನೇದು ಅಧಿಕ ರಕ್ತದ ಒತ್ತಡ, ಹೈ BP ಅಂತ ಹೇಳ್ತೀವಲ್ಲ. ಮೂರನೇದು ಸಕ್ಕರೆ ಕಾಯಿಲೆ. ನಾಲ್ಕನೇದು ಕ್ಯಾನ್ಸರು. ಐದನೇದು ಪಾರ್ಶ್ವವಾಯು. ಈ ಗುಂಪಿಗೆ ಇನ್ನೊಂದು ಸೇರಿಕೊಂಡಿದೆ. ಯಾವುದಪ್ಪ ಅಂದರೆ ಸ್ಕ್ರೀನ್ ಅಡಿಕ್ಷನ್, ಅಂದರೆ ಮೊಬೈಲ್ ಫೋನ್ ಅಥವಾ ನಿಮ್ಮ ಐಪ್ಯಾಡು, ಮೊಬೈಲ್ ಫೋನು, ಅದರೊಳಗಡೆ ಇರೋ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾ, ಇವೆಲ್ಲ ಸೇರಿ ಇವತ್ತು ಭಾರತ ದೇಶದಲ್ಲಿ 65% ಸಾವುಗಳು ಈ ಕಾಯಿಲೆಗಳಿಂದ ಆಗ್ತಾಯಿದೆ. ಆದರೆ ವಿಪರ್ಯಾಸ ಅಂದರೆ ಈ ಕಾಯಿಲೆಗಳು ನಮ್ಮ ದೇಶದಲ್ಲಿ, ಐರೋಪ್ಯ ದೇಶ ಮತ್ತು ಅಥವಾ ನಾವು ಅಮೆರಿಕ ದೇಶಕ್ಕೆ ಹೋಲಿಕೆ ಮಾಡಿಕೊಂಡ್ರೆ 15-20 ವರ್ಷ ಚಿಕ್ಕ ವಯಸ್ಸಿಗೆ ಬರ್ತಾ ಇದೆ ನಮ್ಮಲ್ಲಿ. ಹಿಂದೆ ಏನಾಗಿತ್ತು, 40-50 ವರ್ಷಗಳ ಹಿಂದೆ ಮಕ್ಕಳು ತಂದೆ ತಾಯಿಗಳನ್ನ ಈ ಚಿಕಿತ್ಸೆಗೆ ಕರ್ಕೊಬರ್ತಾಯಿದ್ರು. ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನು, ಇವತ್ತು 20-40 ವಯೋಮಿತಿಯಲ್ಲಿರ್ತಕ್ಕಂಥ ಮಕ್ಕಳನ್ನು ಈ ಕಾಯಿಲೆಗಳಿಗೆ ಕರ್ಕೊಬರ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಬದಲಾದ ಜೀವನ ಶೈಲಿ, ಒತ್ತಡ ಮತ್ತು ಕೆಟ್ಟ ಹವ್ಯಾಸಗಳು, ವ್ಯಾಯಾಮ ಇಲ್ಲದಿರೋ ಜೀವನಗಳು. ನೋಡಿ, ಇವತ್ತು ಭಾರತ ದೇಶ ವಿಶ್ವದಲ್ಲಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ. ಇವತ್ತು 4ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ. 2027ನೇ ಇಸ್ವಿಗೆ ಇದು 3ನೇ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳವಣಿಗೆ ಆಗ್ತಾ ಇದೆ. ಒಂದು ಕಡೆ ಆರ್ಥಿಕವಾಗಿ ದೇಶ ಬೆಳೀತಾ ಇದೆ, ಇನ್ನೊಂದು ಕಡೆ ತಂತ್ರಜ್ಞಾನ ಬೆಳೀತಾ ಇದೆ,
ಇನ್ನೊಂದು ಕಡೆ ನಾವೆಲ್ಲದೂ ಗಣಕೀಕರಣವನ್ನು ಮಾಡ್ತಾ ಇದ್ದೀವಿ, ಆದರೆ ಜೊತೆಗೆ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಇದು ನಿಜವಾಗ್ಲೂ ಒಂದು ಆತಂಕಕಾರಿ ಬೆಳವಣಿಗೆ ಅಂತಲೇ ಹೇಳಬೇಕಾಗತ್ತೆ. ಅಂದರೆ ಇದಕ್ಕೆ ಕಾರಣ ಏನು? ಇದಕ್ಕೆ ಕಾರಣ ಎಲ್ಲ ಇದೆ. ಈ ಹೃದಯಘಾತ 30% ಹೃದಯಘಾತ 40 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ. ಕೆಲವರು ಮದುವೆನೇ ಆಗಿಲ್ಲ ಇನ್ನೂ. ಮಧುಮಕ್ಕಳಲ್ಲಿ ಹೃದಯಘಾತ, ಮಧುಮಕ್ಕಳಲ್ಲಿ ಸಕ್ಕರೆ ಕಾಯಿಲೆ, ಮಧುಮಕ್ಕಳಲ್ಲಿ ಅಧಿಕ ರಕ್ತದ ಒತ್ತಡ. ಅದಕ್ಕೆ ನಾವು ನಮ್ಮ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಬೇಕಾದ್ರೆ ಜಾತಕ ಚೆಕ್ ಮಾಡ್ತೀವಿ. ಇವಾಗ ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂದರೆ ಆ ಹುಟ್ಟಿದ ದಿನಾಂಕದ ಜಾತಕಕ್ಕಿಂತ ಅವರ ಆರೋಗ್ಯದ ಜಾತಕವನ್ನು ಚೆಕ್ ಮಾಡಬೇಕಾಗುತ್ತೆ. ಇವನಿಗೆ ಬ್ಲಡ್ ಪ್ರೆಷರ್ ಇದೆಯಾ, ಹಾರ್ಟ್ ಅಟ್ಯಾಕ್ ಏನಾದ್ರು ಆಗ್ಬೋದಾ, ಇವನಿಗೇನಾದರೂ ಕ್ಯಾನ್ಸರ್ ಏನಾದ್ರು ಬರ್ಬೋದಾ, ಅಥವಾ ಇನ್ನು ಬೇರೆ ಥರ ಅಭ್ಯಾಸ ಏನಾದರೂ ಇದೆಯಾ. ಇದು ಬಹಳ ಸುಲಭ ಈಗ, ಅದಕ್ಕೇನು ದೊಡ್ಡ ಇದಿಲ್ಲ. ಅವರವರ ಮೊಬೈಲ್ ಫೋನಲ್ಲಿ ಅವರು ಯಾವ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅದನ್ನು ನೋಡಿದರೆ ಗೊತ್ತಾಗುತ್ತೆ. ಇವತ್ತು ನಾನು ಈಗ ಹೇಳಿದೆ, ಭಾರತದ ಆರೋಗ್ಯ ಅಂದ್ರೇನು? ನನಗೆ ಯಾವುದೇ ಕಾಯಿಲೆ ಇಲ್ಲ ಅಂದ ತಕ್ಷಣ ಅವರು ಆರೋಗ್ಯವಂತರು ಅಂತ ಹೇಳೋಕ್ಕಾಗಲ್ಲ. ನಿಜವಾದ ಪರಿಪೂರ್ಣ ಆರೋಗ್ಯವಂತರು ಯಾರಪ್ಪ ಅಂದರೆ ದೈಹಿಕವಾಗಿ ಆರೋಗ್ಯವಾಗಿರಬೇಕು, ಮಾನಸಿಕವಾಗಿ ಆರೋಗ್ಯವಾಗಿರಬೇಕು, ಸಾಮಾಜಿಕವಾಗಿ ಆರೋಗ್ಯವಾಗಿರಬೇಕು, ಧಾರ್ಮಿಕವಾಗಿ ಆರೋಗ್ಯವಾಗಿರಬೇಕು, ಆಧ್ಯಾತ್ಮಿಕವಾಗಿ ಆರೋಗ್ಯವಾಗಿರಬೇಕು. ಆವಾಗ ಅವರು ನಿಜವಾದ ಪರಿಪೂರ್ಣ ಆರೋಗ್ಯವಂತರು ಅಂತ ಹೇಳಬೇಕು. ಕೆಲವರಿದ್ದಾರೆ, ಅಯ್ಯೋ ನಾನು ಏನೂ ತಿನ್ನಲ್ಲ, ನಾನು ಯಾವುದು ನಾನ್ ವೆಜಿಟೇರಿಯನ್ನು ತಿನ್ನಲ್ಲ, ನಾನು ತುಪ್ಪ ತಿನ್ನಲ್ಲ, ನಾನು ಜಿಡ್ ಪದಾರ್ಥ ತಿನ್ನಲ್ಲ, ಆದರೆ ಸಿಕ್ಕವ್ರ ಮೇಲೆ ಕೋಪ ಮಾಡ್ಕೊಳ್ಳೋದು, ಸಿಕ್ಕದವ್ರ ಮೇಲೆ ಬೇರೆ ಬೇರೆ ಕೆಟ್ಟ ಮಾತುಗಳನ್ನು ಆಡೋಂಥದ್ದು, ಪ್ರತಿಯೊಬ್ಬರನ್ನು ಸಂಶಯ ಪಡುವಂಥದ್ದು, ಅವರು ನಿಜವಾದ ಆರೋಗ್ಯವಂತರಲ್ಲ. ಅದಕ್ಕೋಸ್ಕರ ಈ ರೀತಿ ನಾವು ಆರೋಗ್ಯವನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಅದೇ ರೀತಿ ಈ ಕಾಯಿಲೆಗಳು ಏನಕ್ಕೆ ಜಾಸ್ತಿ ಆಗ್ತಾ ಇದೆ? ಈಗ ಹೃದಯಘಾತಕ್ಕೆ ಬಂದಂಥ ಸಂದರ್ಭದಲ್ಲಿ ಕೆಲವು ಬದಲಾಯಿಸಲಿಕ್ಕೆ ಆಗದೇ ಇರತಕ್ಕಂಥ ಕಾರಣ, ಅವು ಬದಲಾಯಿಸೋಕ್ಕಾಗಲ್ಲ ನಾವು. ಇನ್ನು ಕೆಲವು ಬದಲಾಯಿಸಬಹುದಾದಂಥ ಕಾರಣಗಳಿದೆ. ಯಾವುದು ಬದಲಾಯಿಸೋಕ್ಕಾಗಲ್ಲ? ವಯಸ್ಸು ಬದಲಾಯಿಸೋಕ್ಕಾಗಲ್ಲ. ಏನೋ ಸುಮ್ಮನೆ ಮಾರ್ಕ್ಸ್ ಕಾರ್ಡು ಅದು ಇದು ರೆಕಾರ್ಡ್ಸ್ ತಿದ್ದಬಹುದೇ ಹೊರತು ನಮ್ಮ ನಿಜವಾದ ವಯಸ್ಸನ್ನು ಬದಲಾಯಿಸೋಕ್ಕಾಗಲ್ಲ. ಹಿಂದೆ 65 ವರ್ಷ ದಾಟಿದವರಿಗೆ ಹೃದಯಘಾತದ ರಿಸ್ಕ್ ಜಾಸ್ತಿ ಆಗ್ತಾಯಿತ್ತು. ಇವತ್ತು 40 ವರ್ಷ ದಾಟಿದವ್ರಿಗೇ ಈ ರಿಸ್ಕು 45 ವರ್ಷದಿಂದನೇ ಶುರುವಾಗುತ್ತೆ. ನಂತರ ಎರಡನೇದು ಲಿಂಗ. ಹಿಂದೆ ಹೆಣ್ಣು ಮಕ್ಕಳಲ್ಲಿ, ಹೆಂಗಸರಲ್ಲಿ 50 ವರ್ಷಕ್ಕಿಂತ ಚಿಕ್ಕ ಹೆಂಗಸರಲ್ಲಿ, ಚಿಕ್ಕ ವಯಸ್ಸಿನ ಹೆಂಗಸರಲ್ಲಿ ಹೃದಯಘಾತ ಆಗ್ತಾ ಇರಲಿಲ್ಲ. ಆದರೆ ಈ ಕಾಲಘಟ್ಟದಲ್ಲಿ ನಮ್ಮ ಅಧ್ಯಯನದಲ್ಲಿ ನಾವೊಂದು ಅಧ್ಯಯನ ಮಾಡಿದ್ದೀವಿ. ಚಿಕ್ಕ ವಯಸ್ಸಿನಲ್ಲಿ ಹೃದಯಘಾತವನ್ನು ನಾವು ಅಧ್ಯಯನ ಮಾಡಿದ್ದೀವಿ, 40 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನಲ್ಲಿ. ಆ ಗುಂಪಿನಲ್ಲಿ 10% ಹೆಂಗಸರಿದ್ದಾರೆ, 23 ವರ್ಷದ ವೈದ್ಯಕೀಯ ವಿದ್ಯಾರ್ಥಿ ಇದ್ದಾರೆ, 26 ವರ್ಷದ ಇಂಜಿನಿಯರ್ ಇದ್ದಾರೆ, 29 ವರ್ಷದ ಆಫೀಸರ್ ಇದ್ದಾರೆ, IAS ಆಫೀಸರ್ ಇದ್ದಾರೆ. ಸೊ ಅದರಿಂದ ಇವತ್ತು ಹೆಣ್ಣು ಮಕ್ಕಳು ಕೂಡ ಗಂಡಸರಂತೆ ಕೆಲಸ ಮಾಡ್ತಾ ಇದ್ದಾರೆ. ನೋಡ್ಬೋದು ಸುಮಾರು ಕಡೆ. ಇವತ್ತು ನಮ್ಮ ಹಲವಾರು ಕಂಪ್ನಿಗಳ ಮಾಹಿತಿ ತಗೊಂಡ್ರೆ 40% ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನಮ್ಮ ಹೆಂಗಸರುಗಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಟೆಕ್ಸ್ಟೈಲ್ ಇಂಡಸ್ಟ್ರಿ, ಗಾರ್ಮೆಂಟ್ ಇಂಡಸ್ಟ್ರಿ ಉಳಿದಿರೋದೇ ಹೆಂಗಸರುಗಳಿಂದ. ಟೆಕ್ಸ್ಟೈಲ್ ಇವತ್ತು ಭಾರತ ದೇಶ ಇವತ್ತು ಟೆಕ್ಸ್ಟೈಲ್ ಜವಳಿ ವಿಭಾಗದಲ್ಲಿ ಇದು ಹೆಚ್ಚು ರಫ್ತು ಮಾಡ್ತಾ ಇರೋದೇ ಹೆಂಗಸರುಗಳಿಂದ. ಆಮೇಲೆ ಹೆಂಗಸರಿಗೆ ಇನ್ನು ಬೇರೆ ಬೇರೆ ಸಮಸ್ಯೆ ಇದೆ. ಇವತ್ತು ಮಕ್ಕಳ ವಿದ್ಯಾಭ್ಯಾಸ, ಇವತ್ತು ತಾಯಂದಿರ ಪರೀಕ್ಷೆ ಆಗಿದೆ. ಇವತ್ತು ನೋಡ್ಬೋದು, ಈಗ ಮೊನ್ನೆ SLC PUC ರಿಸಲ್ಟ್ ಬಂತು. ಆ ರಿಸಲ್ಟ್ ಬರೋದಕ್ಕೆ 2 ದಿವಸ ಮೊದಲು ಎಲ್ಲ ತಾಯಂದಿರ ಹೃದಯ ಬಡಿತ ಜಾಸ್ತಿ ಆಗಿದೆ, ಅವರ BP ಕೂಡ ಜಾಸ್ತಿ ಆಗಿದೆ. ಅಯ್ಯೋ ನನ್ನ ಮಗನಿಗೆ ಎಷ್ಟು ಬರುತ್ತೋ ಮಾರ್ಕ್ಸು, ಮಗಳಿಗೆ ಎಷ್ಟು ಬರುತ್ತೋ. ನನ್ನ ಹತ್ರ ಹಲವಾರು ಹೆಂಗಸರುಗಳು ತಾಯಂದಿರು ಬಂದಿದ್ದಾರೆ. ತಲೆನೋವು ಡಾಕ್ಟ್ರೆ, ಎದೆ ನೋವು, ಎದೆ ಬಡಿತ, ಚೆಕಪ್ ಮಾಡಿದರೆ ಎಲ್ಲ ನಾರ್ಮಲ್ ಇದೆ. ನಾನು ಹೇಳಿದೆ ಏನೂ ಇಲ್ಲ, ಯಾಕೆ ಗಾಬರಿ ಆಗಿದ್ದೀರಾ? ಇಲ್ಲ ನಮ್ಮ ಮಗನಿಗೆ ಪರೀಕ್ಷೆಯಲ್ಲಿ ಅಂಕಗಳು ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ.
ಏನು ನಿಮ್ಮ ಮಗ SSLCನ PUCನ ಅಥವಾ ಏನಾದರೂ UPSC ಎಕ್ಸಾಮ್ ತೊಗೊತಿದ್ದಾರಾ? ಅದಕ್ಕೆ ಅವ್ರು ಹೇಳಿದರು, ನನ್ನ ಮಗ ಓದ್ತಾ ಇರೋದು ಏನಪ್ಪ ಅಂದರೆ LKG. ನಂತರ ಹೆಂಗಸರಿಗೆ ಇವೆಲ್ಲ ಕಾರಣ. ಇವತ್ತು ಅವ್ರಿಗೂ ಕೂಡ ಇವತ್ತು BP ಹೆಂಗಸರಲ್ಲಿ, ಮಹಿಳೆಯರಲ್ಲೂ ಈ ಕಾಯಿಲೆಗಳು ಜಾಸ್ತಿ ಆಗ್ತದೆ. ಎಲ್ಲ ಸಂಸಾರದ ಎಲ್ಲ ಸಮಸ್ಯೆಗಳನ್ನು, ಸಂಸಾರದ ಎಲ್ಲ ಸವಾಲುಗಳನ್ನು, ಸಂಸಾರದ ಎಲ್ಲ ಕಷ್ಟಗಳನ್ನು ಇಡತಕ್ಕಂಥ ಯಾವುದಾದ್ರೂ ಒಂದು ಬ್ಯಾಂಕ್ ಇದ್ದರೆ ಅದು ಮಹಿಳೆಯರು. ಅದಕ್ಕೋಸ್ಕರ ಇವತ್ತು ಮಹಿಳೆಯರ ಆರೋಗ್ಯ ದೃಷ್ಟಿಯಿಂದ ಭಾರತ ಸರ್ಕಾರ ಇವತ್ತು ಒಂದು ಮಹತ್ತರವಾದ ನಿರ್ಧಾರವನ್ನು ಕೂಡ ತೆಗೆದುಕೊಂಡು ಆಲ್ರೆಡಿ ಇದು ಚಾಲನೆಯಲ್ಲಿದೆ. ಗರ್ಭಕಂಠದ ಕ್ಯಾನ್ಸರು ತಡೆಗಟ್ಟಲಿಕ್ಕೆ HPV ವ್ಯಾಕ್ಸಿನನ್ನು ಇವತ್ತು ಭಾರತ ದೇಶದಲ್ಲಿ ಭಾರತ ಸರ್ಕಾರ ಉಚಿತವಾಗಿ 14 ವರ್ಷ ತುಂಬಿದ ಹೆಣ್ಣುಮಕ್ಕಳಿಗೆ ಕೊಡ್ತಕ್ಕಂಥ ಕಾರ್ಯಕ್ರಮ ಚಾಲನೆಯಲ್ಲಿದೆ. ಅದರಿಂದ ನಂತರ ಒಂದು ವಯಸ್ಸು ಬದಲಾಯಿಸೋಕ್ಕಾಗಲ್ಲ, ಲಿಂಗ ಬದಲಾಯಿಸೋಕ್ಕಾಗಲ್ಲ. ಈಗ ಮೆಡಿಕಲಿ ಬದಲಾಯಿಸ್ಬೋದು, ಅದು ಬೇರೆ ಪ್ರಶ್ನೆ. ಮೂರನೇದು ವಂಶ ಪಾರಂಪರೆ. ತಂದೆ ತಾಯಿಗಳನ್ನ ಬದಲಾಯಿಸೋಕ್ಕಾಗಲ್ಲ. ಇವಾಗ ತಂದೆ ತಾಯಿಗಳು 75 ವರ್ಷ ಯಾವುದೇ ಕಾಯಿಲೆ ಇಲ್ಲದೆ ಬದುಕಿದರೆ ಅದು ಅವರ ಮಕ್ಕಳಿಗೆ ಕೊಡತಕ್ಕಂಥ ಅತ್ಯಂತ ದೊಡ್ಡ ಸಂಪತ್ತು ಮತ್ತು ಆರೋಗ್ಯದ ಉಡುಗೊರೆ ಅಂತ ಹೇಳಬೇಕಾಗುತ್ತೆ. ತಂದೆ ತಾಯಿಗಳು 75 ವರ್ಷ ಬದುಕಿದರೆ ಕೆಲವ್ರು ಹೇಳ್ತಾರೆ ಮಕ್ಕಳುಗಳು, ನನಗೆ ಎಷ್ಟಿಟ್ಟಿದೆಯಾ, ಎಷ್ಟು ಆಸ್ತಿ ಮಾಡಿದೆಯಾ ಅಂತ. 75 ವರ್ಷ ಅವ್ರು ಬದುಕಿದ್ರೆ ಹೇಳ್ಬೋದು, ಬಿಡೆ ನಾನು 75 ವರ್ಷ ಏನು ಕಾಯಿಲೆ ಇಲ್ಲದೇ ಬದುಕಿದ್ದೀನಿ, ಅದೇ ನಿನಗೆ ಆಶೀರ್ವಾದ ಅಂತ ಹೇಳಬೇಕಾಗುತ್ತೆ. ಯಾಕೆಂದರೆ ಹೃದಯಘಾತ ಆಗುವವರಲ್ಲಿ 18% ಹೃದಯಘಾತ ಆಗುವವರಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ. ಯಾವಾಗ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ, ಯಾವುದಾದ್ರೂ ಒಂದು ಕುಟುಂಬದಲ್ಲಿ 50 ವರ್ಷಕ್ಕಿಂತ ಚಿಕ್ಕ ವಯಸ್ಸಿನವರಿಗೆ ಏನಾದ್ರು ಹೃದಯಘಾತ ಆಗಿದರೆ ಅಂಥ ಕುಟುಂಬ ಸದಸ್ಯರಲ್ಲಿ ಹೃದಯಘಾತದ ಪ್ರಮಾಣ ಜಾಸ್ತಿ ಆಗುತ್ತೆ. ನಮ್ಮ ಅಧ್ಯಯನದಲ್ಲಿ 18% ಈ ಫ್ಯಾಮಿಲಿ ಹಿಸ್ಟ್ರಿ ಇದೆ. ನೋಡಿ, ತಂದೆಗೆ ಯಾವ ರಕ್ತನಾಳ ಬ್ಲಾಕ್ ಆಗಿದೆಯೋ ಮಗನಿಗೂ ಅದೇ ರಕ್ತನಾಳ ಬ್ಲಾಕ್ ಆಗುತ್ತೆ. ಆ ರಕ್ತನಾಳ ಯಾವ ಪಾಯಿಂಟಲ್ಲಿ ಬ್ಲಾಕ್ ಆಗಿರುತ್ತೋ ಇವನಿಗೂ ಅದರಲ್ಲೇ ಆಗುತ್ತೆ. ದಟ್ ಈಸ್ ದಿ ಬ್ಯೂಟಿ ಆಫ್ ಜೆನೆಟಿಕ್ಸ್. ಅದರಿಂದ ಇವು ಫ್ಯಾಮಿಲಿ ಹಿಸ್ಟ್ರಿ ಬಹಳ ಮುಖ್ಯ. ನಂತರ ಆಗ್ಬೋದಂಥ ಕಾರಣ ಯಾವುದು? ಒಂದು ಧೂಮಪಾನ, ಅದೇನು ಈಸಿ. ಧೂಮಪಾನ ಬದಲಾಯಿಸ್ಬೋದಂಥ ಕಾರಣ. ಎರಡನೇದು ಮದ್ಯಪಾನ. ಇವತ್ತು ಭಾರತ ದೇಶದಲ್ಲಿ ಈ ಮದ್ಯಪಾನ ದೊಡ್ಡ ಹಾವಳಿ ಆಗೋಗಿದೆ ಅಂತಲೇ ಹೇಳಬೇಕಾಗತ್ತೆ. ನನ್ನ ಅರ್ಥದಲ್ಲಿ ಇವತ್ತು 60% ಮದ್ಯಪಾನ ಖರ್ಚಾಗ್ತಾ ಇರೋದು ದಕ್ಷಿಣ ಭಾರತದಲ್ಲಿ, 40% ಉತ್ತರ ಭಾರತದಲ್ಲಿ. ನೋಡ್ಬೋದು ನೀವು, ಇವತ್ತು ಮೆಡಿಕಲ್ ಸ್ಟೋರ್ಗಿಂತ ವೈನ್ ಸ್ಟೋರ್ಗಳು ಜಾಸ್ತಿ ಆಗಿದೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ. ನೀವೇನಾದರೂ ಮೆಡಿಕಲ್ ಸ್ಟೋರ್ ಆದರೂ ಹುಡುಕ್ಬೇಕು, ಆ ಬೀದಿಲಿದೆಯಾ ಈ ಬೀದಿಲಿದೆಯಾ ಅಂದ್ಬಿಟ್ಟು. ವೈನ್ ಸ್ಟೋರ್ ಹುಡುಕಂಗೆ ಇಲ್ಲ. ಎಲ್ಲ ಒಳ್ಳೆ ಇದಕ್ಕೆ ವಿಜೃಂಭಣೆ ಇರುತ್ತೆ, ಲೈಟಿಂಗ್ ಇರುತ್ತೆ, ಒಳ್ಳೆ ಬೋರ್ಡು ಮಿಣಿ ಅಂತ ಇರುತ್ತೆ. ಅದರಿಂದ ಇವತ್ತು ಭಾರತ ದೇಶದಲ್ಲಿ ಒಂದು ಮಾಹಿತಿ ಇದೆ, ಎಷ್ಟು ಮದ್ಯ ಖರ್ಚಾಗ್ತದೆ, ಮದ್ಯಪಾನ. ಕೆಲವು ರಾಜ್ಯಗಳು ನಡೀತಾ ಇರೋದೇ ಮದ್ಯಪಾನದಿಂದ. ಅದಕ್ಕೆ ಹೇಳ್ತಾರೆ ಅವರು, ಇಲ್ಲ ಸರ್ ನಾವು ಸರ್ಕಾರ ನಡೆಸ್ತಾ ಇರೋದೇ ಅದರಿಂದ ಅಂತ. ಇವತ್ತು ಮದ್ಯಪಾನ ಭಾರತ ದೇಶದಲ್ಲಿ ಎಷ್ಟು ಖರ್ಚಾಗಿದೆ ಅಂದರೆ 48 ಕೋಟಿ ಕ್ರೇಟ್ಸ್ ಅಂತ. ಒಂದು ಕ್ರೇಟ್ ಅಂದರೆ ನಾನು ಚೆಕ್ ಮಾಡಿದೆ, ಚಿಕ್ಕದಾದರೆ 48 ಇರುತ್ತಂತೆ ಒಂದು ಕ್ರೇಟ್, ದೊಡ್ಡದಾದರೆ 12 ಇರುತ್ತಂತೆ. ಸೊ 48 ಇಂಟು ಎಷ್ಟು 18 ಅಂದರೆ ಎಷ್ಟು ಆಯಿತು? ಹೆಚ್ಚು ಕಡಿಮೆ 70 ಕೋಟಿನ 80 ಕೋಟಿನ ಬಾಟ್ಲ್ಗಳಾಗುತ್ತೆ. ಸೊ ಇದನ್ನೇನು ಕೇಳ್ತಾ ಇದ್ದೀನಿ ಅಂದರೆ, ಇವತ್ತು ನಿಜವಾಗಿ ನೋಡಿ, ಹಿಂದೆ ಎಲ್ಲ ನಾವೆಲ್ಲ ಹಳ್ಳಿಯಿಂದಲೇ ಬಂದಿರೋರು, ಇಲ್ಲಿ ಕೂತಿರೋರು ಹೆಚ್ಚು ಕಡಿಮೆ ಹಳ್ಳಿಯಿಂದಲೇ ಬಂದಿರೋರು. ಹಿಂದೆ ಯಾರಾದರೂ ಮದ್ಯಪಾನ ಮಾಡಿದರೆ ಊರೊಳಗೆ ಸೇರಿಸ್ತಾ ಇರಲ್ಲ. ಅವನು ಹೊರಗಡೆ ಇರೋ ಸ್ಕೂಲಲ್ಲೋ ಅಥವಾ ಮರದ ಕೆಳಗೋ ಮಲಗಿ ಅದೆಲ್ಲ ಇಳಿದ ಮೇಲೆ ಬರಬೇಕಾಗಿತ್ತು. ಇವತ್ತು ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ಅಂದರೆ, ಅವನು ಮದ್ಯಪಾನ ಮಾಡಲ್ಲ ಅಂದರೆ ಕೆಲವು ಸಭೆ ಸಮಾರಂಭಗಳಿಗೆ ಕರೆಯಲ್ಲ, ಭೋಜನಕೂಟಕ್ಕೆ ಕರೆಯಲ್ಲ. ಅವನು ಕುಡಿಯಲ್ಲ, ಸುಮ್ಮನೆ ಬಂದು ಕೂತ್ಕೊತಾನೆ ನಮ್ಮ ಮುಂದೆ, ನಮಗೆಲ್ಲ ತೊಂದರೆ ಆಗುತ್ತೆ ಅಂತ. ಸೊ ಇವತ್ತು ಮದ್ಯಪಾನ ಈ ಕಾಯಿಲೆಗಳು ಜಾಸ್ತಿ ಆಗಲಿಕ್ಕೆ ಒಂದು ಬಹಳ ಮುಖ್ಯವಾದಂಥ ಕಾರಣ. ಆದರೆ
ವೈದ್ಯಕೀಯವಾಗಿ ಕೆಲವರು ಕೇಳ್ತಾರೆ, ಡಾಕ್ಟ್ರೇ ಸ್ವಲ್ಪ ತಗೊಂಡ್ರೆ ಏನೋ ಒಳ್ಳೇದಂತಲ್ಲ ಹಾಗೆ ಹೀಗೆ ಅಂತ. ಆದರೆ ನಾವು ವೈದ್ಯರಾಗಿ ಅದನ್ನು ನಾವು ಪ್ರಿಸ್ಕ್ರಿಪ್ಷನ್ ಕೊಡೋಕ್ಕಾಗೋದಿಲ್ಲ. ಯಾಕೆ ಕೊಡೋಕ್ಕಾಗಲ್ಲ ಅಂದರೆ, ಸ್ವಲ್ಪ ತಗೋಬೋದು ಅಂತ ಹೇಳಿದರೆ ಅವರು ಇಲ್ಲ ಡಾಕ್ಟ್ರ್ ಹೇಳಿದರು ತಗೋಬೋದು ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಕೋತಾರೆ, ಸ್ವಲ್ಪ ಅನ್ನೋದು ಬಿಟ್ಬಿಡ್ತಾರೆ. ನಾವು ಎಷ್ಟೋ ಸರಿ ಈ ರೋಗಿಗಳು ಬಂದಾಗ ಇವರು ಇಲ್ಲ ಡಾಕ್ಟ್ರೇ ನಾನು ಅಕೇಶನಲ್ಲಿ ಮಾತ್ರ ತಗೋತೀನಿ ಅಂತ, ಅಂದರೆ ಅಪರೂಪಕ್ಕೆ. ಅವ್ರ ಹೆಂಡ್ತಿ ಹೇಳ್ತಾರೆ, ಡಾಕ್ಟ್ರೇ ಇವ್ರಿಗೆ ಈ ಅಕೇಶನ್ನು ಡೈಲಿ ಬರುತ್ತೆ, ದಯವಿಟ್ಟು ನಿಲ್ಲಿಸಿ ಅಂತ ಹೇಳ್ತಾರೆ. ಅದರಿಂದ ಧೂಮಪಾನ ಅಪಾಯ, ಮದ್ಯಪಾನ ಕೂಡ ಬಹಳ ಆರೋಗ್ಯಕ್ಕೆ ಹಾನಿಕರ. ಮತ್ತು ಇನ್ನೊಂದು ಬಹಳ ಮುಖ್ಯವಾದದ್ದು ಸಕ್ಕರೆ ಕಾಯಿಲೆ. ಇವತ್ತು ಭಾರತ ದೇಶ ಹೃದಯಾಘಾತದ ರಾಜಧಾನಿಯಾಗಿದೆ, ಭಾರತ ದೇಶ ಸಕ್ಕರೆ ಕಾಯಿಲೆ ರಾಜಧಾನಿಯಾಗಿದೆ, ಭಾರತ ದೇಶ ಅಧಿಕ ರಕ್ತದ ಒತ್ತಡ ರಾಜಧಾನಿಯಾಗಿದೆ. ಇವತ್ತು ಭಾರತ ದೇಶದಲ್ಲಿ ಪ್ರತಿ ವರ್ಷ 30 ಲಕ್ಷ ಜನ ಹೃದಯಾಘಾತದಿಂದ ಸಾವನ್ನಪ್ತಾ ಇದ್ದಾರೆ ಪ್ರತಿ ವರ್ಷ. ಅದರಲ್ಲೂ ಚಿಕ್ಕ ವಯಸ್ಸಿನವರಿಗೆ ನಾನು ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ದೀನಿ. ನಂತರ ಸಕ್ಕರೆ ಕಾಯಿಲೆ ರೋಗಿಗಳು ಎಷ್ಟಿದ್ದಾರೆ ಅಂದರೆ 14 ಕೋಟಿ ಸಕ್ಕರೆ ಕಾಯಿಲೆ ರೋಗಿಗಳಿದ್ದಾರೆ. ಇನ್ನು 14 ಕೋಟಿ ಬಾರ್ಡರ್ ಲೈನ್, ಅಂದರೆ ಡಯಾಬಿಟೀಸು ಬಾರ್ಡರ್ ಲೈನ್ ಅಂತ ಹೇಳ್ತೀವಿ, ಸ್ವಲ್ಪ ಬಂದಿದೆ ಅಂತ ಹೇಳ್ತೀವಿ. ಆದರೆ ಡಯಾಬಿಟೀಸು ಜಾಸ್ತಿ ಇದ್ದವ್ರಿಗೂ ಅಷ್ಟೇ, ಈಗ ಬಾರ್ಡರ್ ಲೈನ್ ಇದ್ದವ್ರಿಗೂ ಅಷ್ಟೇ ರಿಸ್ಕು ಸೇಮ್. ಅಯ್ಯೋ ಜಸ್ಟ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅದನ್ನು ನಿರ್ಲಕ್ಷ್ಯ ಮಾಡೋಂಗಿಲ್ಲ. ನಂತರ ಬಿ ಪಿ ಎಷ್ಟು ಜನಕ್ಕಿದೆ ಇವತ್ತು? 22 ಕೋಟಿ ಜನರಿಗೆ ಭಾರತ ದೇಶದಲ್ಲಿ ಹೈ ಬ್ಲಡ್ ಪ್ರೆಷರ್ ಇದೆ. ಅದರಿಂದ ಈ ಹೃದಯಾಘಾತಕ್ಕೆ ಕಾರಣ ಧೂಮಪಾನ, ಮದ್ಯಪಾನ, ಸಕ್ಕರೆ ಕಾಯಿಲೆ ನಿಯಂತ್ರಣ ಇಲ್ಲದೆ ಇರೋದು, ಬಿ ಪಿ ಕಾಯಿಲೆ ನಿಯಂತ್ರಣದಲ್ಲಿ ಇಲ್ಲದೆ ಇರೋದು. ಇನ್ನೊಂದು ಏನಪ್ಪ ಅಂದರೆ ನೋಡಿ, ಈಗ ನಾವು ಆಧುನೀಕರಣ ಅಂತೀವಿ, ಕೈಗಾರಿಕಾಕರಣ ಅಂತೀವಿ ಮತ್ತು ಗಣಕೀಕರಣ ಅಂತೀವಿ. ಅದರ ಜೊತೆಗೆ ಸೋಮಾರೀಕರಣವನ್ನು ನಾವು ಸೃಷ್ಟಿ ಮಾಡಿದ್ದೇವೆ. ಒಂದು ಮಾಹಿತಿ ಪ್ರಕಾರ ಭಾರತ ದೇಶದಲ್ಲಿ 51% ಸೋಮಾರಿಗಳಿದ್ದಾರೆ, ಯಾವುದೇ ಕೆಲಸ ಮಾಡೋದಿಲ್ಲ, ಇಡೀ ಪ್ರಪಂಚದ ವಿಚಾರವನ್ನು ಮಾತಾಡೋದು, ಸಂಜೆ ಹೊತ್ತಿಗೆ ಅವ್ರ ವ್ಯವಹಾರ ಬೇರೆ. ಇವತ್ತು ಸೋಮಾರಿತನ ನಾನಾ ಕಾರಣಕ್ಕಾಗಿದೆ, ಅದೆಲ್ಲ ನಿಮಗೆ ಗೊತ್ತಿದೆ. ನಂತರ ಆಹಾರ ಪದಾರ್ಥಗಳು ಅಷ್ಟೇ, ಫಾಸ್ಟ್ ಫುಡ್ ಅಂತ ಹೇಳ್ತೀವಿ, ಎಲ್ಲ ಬೇರೆ ಬೇರೆ ಥರದ್ದು ಚಿಪ್ಸ್ ಅನ್ನೋದು ಅಥವಾ ಇನ್ನು ಬೇರೆ ಪಿಜ್ಜಾಗಳು, ಮಕ್ಕಳುಗಳು ಅಥವಾ ಹೆಚ್ಚು ಎಣ್ಣೆಯಲ್ಲಿ ಕರೆದಿರತಕ್ಕಂಥ ಪದಾರ್ಥಗಳು, ಬಜ್ಜಿ ಆಗ್ಬೋದು, ಬೋಂಡಗಳಾಗ್ಬೋದು, ಅದನ್ನು ತಿನ್ನೋದ್ರಿಂದ ಅಂದರೆ ಕೊಲೆಸ್ಟ್ರಾಲು ಜಾಸ್ತಿ ಆಗುತ್ತೆ ಶರೀರದಲ್ಲಿ. ಒಂದು ಅಂಶ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ನಿಮ್ಮ ಶರೀರದ ತೂಕಕ್ಕೂ ಕೊಲೆಸ್ಟ್ರಾಲ್ಗೂ ಸಂಬಂಧ ಇಲ್ಲ. ಕೆಲವರು ಸಣ್ಣಕ್ಕಿರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು. ಇನ್ನು ಕೆಲವರು ದಪ್ಪಕ್ಕಿರ್ಬೋದು, ಕೊಲೆಸ್ಟ್ರಾಲು ಕಡಿಮೆ ಇರ್ಬೋದು. 70% ಕೊಲೆಸ್ಟ್ರಾಲು ಶರೀರದಲ್ಲೇ ಉತ್ಪತ್ತಿ ಆಗುತ್ತೆ. ನೀವೇನು ತಿಂದೇ ಇದ್ರೂ ಭಾರತೀಯರಲ್ಲಿ ಈ ಜೀನ್ಸು ಬದಲಾವಣೆ ಆಗಿರೋದ್ರಿಂದ 70% ಸ್ವಾಭಾವಿಕವಾಗಿ ಶರೀರದಲ್ಲೇ ಉತ್ಪತ್ತಿ ಆಗುತ್ತೆ. ಅದಕ್ಕೋಸ್ಕರ ನಾನು ಸಣ್ಣಕ್ಕಿದ್ದೀನಿ, ಕೊಲೆಸ್ಟ್ರಾಲ್ ಚೆಕ್ ಮಾಡ್ಕೊಳ್ಳೋದು ಬೇಡ ಅನ್ನೋ ಮನೋಭಾವ ಇರಬಾರ್ದು. ನಂತರ ಒತ್ತಡ ಅನ್ನೋದು ಕೂಡ ಹೊಸದಾಗಿ ಬಂದಿರತಕ್ಕಂಥ ಒಂದು ಕಾರಣ. ಒತ್ತಡ, ಸಂಸಾರದ ಒತ್ತಡ, ವೃತ್ತಿಯ ಒತ್ತಡ ಅಥವಾ ಭವಿಷ್ಯದ ಒತ್ತಡ ಇವತ್ತು ಭಾರತೀಯರಿಗೆ ಕಾಡ್ತಾ ಇರೋದು, ಯುವ ಜನರಿಗೆ ಕಾಡ್ತಾ ಇರೋದು ಅಂದರೆ ಒತ್ತಡ. ಹಿಂದೆ ಎಲ್ಲ ನೋಡಿ, ರಿಟೈರ್ಡ್ ಆಗುವಾಗ ಮನೆ ಕಟ್ತಾ ಇರೋರು, ಇನ್ನೊಂದು ವರ್ಷ 2 ವರ್ಷ ರಿಟೈರ್ ಆಗುವಂಥ ಸಂದರ್ಭದಲ್ಲಿ ಮನೆ ಕಟ್ಟೋದಕ್ಕೆ ಪ್ಲ್ಯಾನ್ ಮಾಡೋರು. ಇವಾಗ ಏನು, ಪ್ರೊಬೇಷನರಿ ಪೀರಿಯಡ್ ಸೇರಿ 2 ವರ್ಷ ಆಗಿರುತ್ತೆ, ಅಷ್ಟರಲ್ಲೇ ಮನೆ ಕಟ್ಟಬೇಕು ಅನ್ನೋ ಅತಿಯಾಸ. ಸೊ ಇವೆಲ್ಲ ಇವತ್ತು ಒತ್ತಡಕ್ಕೆ ಕಾರಣ. ಅಂದರೆ ಜನ ಸಂತೋಷವಾಗಿಲ್ಲ. ಯಾಕೆ ಸಂತೋಷವಾಗಿಲ್ಲ ಅಂದರೆ, ಬೇರೆಯವ್ರು ಸಂತೋಷವಾಗಿದ್ದಾರಲ್ಲ ಅಂತ ಇವರು ಸಂತೋಷವಾಗಿಲ್ಲ, ಇದ್ರಿರಲಿ ಅವರು. ಅದರಿಂದ ಎಷ್ಟೋ ಸರಿ ನೀವು ನಿಮ್ಮ ಕಷ್ಟಗಳನ್ನು ಹೇಳ್ಕೋಬೇಕಾದ್ರೆ ಎಲ್ಲರ ಹತ್ರನೂ ಹೇಳ್ಕೋಬಾರ್ದಂತೆ, ಆತ್ಮೀಯರ ಹತ್ರ ಮಾತ್ರ ಹೇಳ್ಕೋಬೇಕಂತೆ. ಆತ್ಮೀಯರಂದರೆ ಯಾರು? ನಿಮ್ಮ ಬೆನ್ನ ಹಿಂದೆ, ನಿಮ್ಮ ಅನುಪಸ್ಥಿತಿಯಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಮಾತನಾಡುವರೇ ನಿಜವಾದ ಆತ್ಮೀಯರು. ಎಲ್ಲರ ಹತ್ರನೂ ಹೇಳ್ಕೊಂಡ್ರೆ ಏನಾಗುತ್ತೆ, ಕೆಲವ್ರಿಗೆ ಖುಷಿ, ಇವ್ರಿಗೆ ಸಮಸ್ಯೆ ಇದೆ,
ಇವ್ರಿಗೆ ತೊಂದರೆ ಇದೆ, ಭಾಳ ಖುಷಿ ಪಡ್ತಾರೆ. ಅಂದರೆ ನೀವು ಯಾವ ರೀತಿ ಇರಬೇಕು ಅಂದರೆ, ನಿಮಗೆ ಗೊತ್ತಿರುತ್ತೆ ಇವರು ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರೆ, ಇವರು ನಮ್ಮ ಬಗ್ಗೆ ಕೆಟ್ಟ ಆಲೋಚನೆ ಇರುತ್ತೆ, ಇವರು ನಮ್ಮನ್ನು ಸಹಿಸೋದಿಲ್ಲ ಅಂಥವ್ರು ನಿಮ್ಮ ಎದುರುಗಡೆ ಬಂದಾಗ ನೀವು ನಗಬೇಕು, ನೀವು ಖುಷಿಯಾಗಿರಬೇಕು, ಆಗ ಅವ್ರಿಗೆ ಬೇಜಾರಾಗುತ್ತೆ. ಸೊ ಆ ಥರ ಈಗ ನಾವು ಮಾಡಿದ್ದೇವೆ. ನನಗೆ ಗೊತ್ತು ನಮ್ಮ ಮೇಲೆ ಇವರು ಯಾವುದೋ ಒಂದು ಮೂಗರ್ಜಿ ಬರೆದಿದ್ದಾರೆ ಅಂತ ಬಂದು ಕೂತಿರೋರು ನನಗೆ ಗೊತ್ತು. ನಾನು ಮುಂದೆ ಒಂದಿಬ್ಬರು ಬಂದು ಕೂತಿದ್ದಾರೆ, ಅವ್ರ ಮೂಗರ್ಜಿನ 10 ನಿಮಿಷದಿಂದ ನಮ್ಮ ಮೇಲೆ ಬರೆದಿದ್ದಾರೆ. ನಾನು ಅವ್ರಿಗೆ ಕಾಫಿ ಕುಡಿಸ್ದೆ, ಚೆನ್ನಾಗಿ ಮಾತಾಡಿಸ್ದೆ, ಅವರು ಹೋಗುವಾಗ ಸಪ್ಪೆ ಮುಖ ಹಾಕೊಂಡು ಹೋದರು. ಅದರಿಂದ ಇವತ್ತು ನಾವು ಯಾವ ರೀತಿ ಇವೆಲ್ಲ ಜೀವನ ಶೈಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಅಂದರೆ ಹರಿ ವರಿ ಕರಿ ಅಂತ ಹೇಳ್ತೀವಿ ನಾವು, ಅದಿರಬಾರ್ದು ಜೀವನದಲ್ಲಿ. ಎಲ್ಲ ಬೇಗ ಅವಸರ ಮಾಡ್ಕೋಬಾರ್ದು, ಆಗುತ್ತೆ ನಿಧಾನಕ್ಕೆ, ತಾಳ್ಮೆ ಇರಬೇಕಾಗುತ್ತೆ, ಅವಸರ ಮಾಡ್ಕೋಬಾರ್ದು. ಈಗ ಆಯಿತು, ಈಗ ಯಾವುದೋ ಒಂದು ಬಸ್ಗೆ ಹೋಗಬೇಕು, ಬಸ್ ಮಿಸ್ ಆಯಿತು, ನೆಕ್ಸ್ಟ್ ಅರ್ಧ ಗಂಟೆ ಆದಮೇಲೆ ಹೋಗೋಣ, ನೆಕ್ಸ್ಟ್ ಏನಾಗೋದಿಲ್ಲ. ಹರಿ ವರಿ ಕರಿ ಅಂದರೆ ನೋಡಿ, ಚಿಂತೆ ಇದ್ದರೆ ಅದಕ್ಕೆ ಇಂಗ್ಲೀಷಲ್ಲಿ ಹೇಳ್ತೀವಿ, ಸ್ಟ್ರೆಸ್ ಇದ್ದರೆ ಮುಖದ ಮೇಲೆ ರಿಂಕಲ್ಸ್ ಬರುತ್ತಂತೆ, ಸಂತೋಷ ಇದ್ದರೆ ಪಿಂಪಲ್ಸ್ ಬರುತ್ತಂತೆ. ಅದಕ್ಕೋಸ್ಕರ ಮನುಷ್ಯನಿಗೆ ನಿಜವಾದ ಸಮಸ್ಯೆ ತಂಡೋತರು ನಮಗೆ ನಾವೇ. ನಾವು ನಮ್ಮ ಕೈಲಿ ಏನಿದೆ, ನಮಗೆ ದೇವ್ರು ಏನು ಕೊಟ್ಟಿದ್ದಾನೆ ಅದನ್ನು ಸಂತೋಷ ಪಡಬೇಕು. ನಾವೇನು ಮಾಡ್ತೀವಿ, ಈಗ ನನ್ನ ಹತ್ರ ಕಾರಿದೆ, ಖುಷಿ ಪಡಬೇಕು. ಯಾರೋ ಇನ್ನೊಬ್ರು ದೊಡ್ಡ ಕಾರು, ಅದಕ್ಕಿಂತ ನಮಗಿಂತ ದೊಡ್ಡ ಕಾರ್ ತಗೊಂಡು ಹೋಗ್ತಾ ಇದ್ದಾರೆ, ಬೇಡ, ನಮಗೇನಿದೆ ಅದರಲ್ಲಿ ಖುಷಿ ಪಟ್ಟರೆ ಆವಾಗ ನೋಡಿ ನೆಮ್ಮದಿ ಇರುತ್ತೆ. ಹಿಂದೆ ಎಲ್ಲ ಏನಾಗ್ತಾಯಿತ್ತು, ಮನೆಯವರು ಪಕ್ಕದ ಮನೆಯವ್ರ ಥರ ಇದ್ದರು, ಪಕ್ಕದ ಮನೆಯವ್ರ ರೀತಿ ಇದ್ದರು. ಇವತ್ತು ಮನೆಯವರೇ ಪಕ್ಕದ ಮನೆಯವರಾಗಿ ಹೋಗಿದ್ದಾರೆ. ಈ ರೀತಿ ಬದಲಾವಣೆ ಆಗ್ತಾ ಇದೆ. ನಂತರ ಇನ್ನೊಂದು ಕಾರಣ, ಈ ಕಾಯಿಲೆಗಳಿಗೆ ಈ ಒತ್ತಡ ಜಾಸ್ತಿ ಆಗೋದಕ್ಕೆ ಅವಿಭಾಜ್ಯ ಕುಟುಂಬಗಳು ಒಡೆದೋಗ್ತಾ ಇದೆ. ಮೊದಲು ಒಂದೇ ಮನೇಲಿ 20 ಜನ 25 ಜನ ಒಬ್ಬೊಬ್ಬರು ಹಂಚ್ಕೋತಾ ಇದ್ರು ಕೆಲಸ. ಏನೇನು ಒಂದು ಮನೆಯೇ ಸಾಂತ್ವನ ಕೇಂದ್ರ, ಮನೆಯೇ ಒಂದು ಶಿಶು ವಿಹಾರ, ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ರು. ಯಾರಾದರೂ ಮುನಿಸ್ಕೊಂಡು ಮಲ್ಕೊಂಡ್ರೆ ಒಬ್ಬರು ಎಚ್ಚರ ಮಾಡ್ಕೊಬರೋರು, ಊಟ ಮಾಡಬಾ, ತಿಂಡಿ ಮಾಡಬಾ. ಯಾಕೆಂದರೆ ನಮ್ಮ ಸಂಪ್ರದಾಯದಲ್ಲಿ ಮುನಿಸ್ಕೊಳ್ಳೋದು ಒಂದಿದು. ಅವರು ಅಷ್ಟೇ, ಯಾರಾದರೂ ಎಚ್ಚರ ಮಾಡ್ಕೊಂಡು ಕರ್ಕೊಂಡೋದ್ರೆ ಸಾಕಪ್ಪ ಊಟ ಮಾಡೋಣ ಅಂತ ಅವ್ರಿಗೂ ಅನಿಸುತ್ತೆ. ಇವತ್ತು ಏನಾಗಿದೆ, ಅವಿಭಾಜ್ಯ ಕುಟುಂಬಗಳು ಒಡೆದೋಗಿರೋದ್ರಿಂದ ಗಂಡ ಹೆಂಡತಿ ಇಬ್ಬರೇ. ಇವತ್ತು ಅವಿಭಾಜ್ಯ ಕುಟುಂಬ 2026ನೇ ಇಸ್ವಿನಲ್ಲಿ ಏನು ಅವಿಭಾಜ್ಯ ಕುಟುಂಬ ಅಂದರೆ, ಅದರಲ್ಲೂ ದೊಡ್ಡ ದೊಡ್ಡ ನಗರಗಳಲ್ಲಿ ಗಂಡ ಹೆಂಡತಿ ಮದುವೆ ಆದಮೇಲೆ ಜೊತೆಯಲ್ಲಿರೋದೇ ಒಂದು ದೊಡ್ಡ ಅವಿಭಾಜ್ಯ ಕುಟುಂಬ ಆಗಿದೆ. ಸೊ ಈ ರೀತಿ ಇವೆಲ್ಲ ಒತ್ತಡ ಅಂದರೆ ವಾಯು ಮಾಲಿನ್ಯ, ಈಗ ಹೊಸದಾಗಿ ಹೊಸ ಕಾರಣ ಬರ್ತಾ ಇದೆ ಕಾಯಿಲೆಗಳಿಗೆ. ಒಂದು ವಾಯು ಮಾಲಿನ್ಯ, ಇನ್ನೊಂದು ನೀರಿನ ಮಾಲಿನ್ಯ, ಮೂರನೇದು ಭೂಮಿಯ ಮಾಲಿನ್ಯ. ಭೂಮಿಗೆ ನಾವು ವಿಷವನ್ನು ಹಾಕ್ತಾ ಇದ್ದೀವಿ, ಅದಕ್ಕೆ ನಾವು ಗೊಬ್ಬರಗಳನ್ನು ಹಾಕ್ತಾ ಇದ್ದೀವಿ ಜಾಸ್ತಿ, ಅದಕ್ಕೆ ನಾವು ಕೀಟನಾಶಕ ವಸ್ತುಗಳನ್ನು ಸಿಂಪಡಿಸ್ತಾ ಇದ್ದೀವಿ. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಅದೇ ರೀತಿ ಮೂರನೇದು ಭೂಮಿ ಮಾಲಿನ್ಯ. 4ನೇ ಮಾಲಿನ್ಯ ಏನಪ್ಪ ಅಂದರೆ ಮನಸ್ಸಿನ ಮಾಲಿನ್ಯ. ಇವತ್ತು ಮನಸ್ಸಿನ ಮಾಲಿನ್ಯ ಆಗಿ ಇವತ್ತು ಆರೋಗ್ಯ ಕೆಡ್ತಾ ಇದೆ. ನೋಡಿ, ನಾವು ಮನೆ ಕಟ್ಟಬೇಕಾದ್ರೆ ವಾಸ್ತು ತಜ್ಞರನ್ನು ನಾವು ಕೇಳ್ತೀವಿ. ದೇವಮೂಲೆ ಯಾವುದು, ಅಗ್ನಿಮೂಲೆ ಯಾವುದು. ನೀವು 5-6 ಜನ ವಾಸ್ತು ತಜ್ಞರು ಕೇಳಿದರೆ ನಿಮ್ಮ ಮನೆಯೇ ಇರೋದಿಲ್ಲ. ಅಲ್ಲಿ ಹೊಡೆದಾಕಿ ಅಂತಾರೆ, ಇಲ್ಲಿ ಹೊಡೆದಾಕಿ ಅಂತಾರೆ. ಅದರಿಂದ ನನ್ನ ಅರ್ಥದಲ್ಲಿ ಮನೆಯ ವಾಸ್ತುಗಿಂತ ನಿಮ್ಮ ನೆಮ್ಮದಿ ಇರಬೇಕಾದ್ರೆ ಮನಸ್ಸಿನ ವಾಸ್ತು ಚೆನ್ನಾಗಿರಬೇಕು. ಮನೆಯ ವಾಸ್ತುಗಿಂತ ಮನಸ್ಸಿನ ವಾಸ್ತು ಚೆನ್ನಾಗಿದ್ದರೆ ನಾವು ಇದಾಗುತ್ತೆ. ಅಂದರೆ ಮನುಷ್ಯನಿಗೆ ಭಾರವಾದ ವಸ್ತು ಯಾವುದು? ಏನೋ ಒಂದು ತೂಕನ? ನನ್ನ ಅರ್ಥದಲ್ಲಿ ಮನುಷ್ಯನಿಗೆ ಅತಿ ಭಾರವಾದ ವಸ್ತು ಯಾವುದಪ್ಪ ಅಂದರೆ ಅಹಂಕಾರ. ಯಾವ ಮನುಷ್ಯನಿಗೆ ಅಹಂಕಾರ ಇರುತ್ತೆ ಅವನ ತೂಕ ಬಹಳ ಜಾಸ್ತಿ ಇರುತ್ತೆ. ಅದರಿಂದ ದೇಹದ ತೂಕ ಜಾಸ್ತಿ ಆದರೆ ಏನು ಮಾಡಬೇಕು? ವ್ಯಾಯಾಮ ಮಾಡಬೇಕು. ಮನಸ್ಸಿನ ತೂಕ ಜಾಸ್ತಿ ಆದರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಜೇಬಿನ ತೂಕ ಜಾಸ್ತಿ ಆದರೆ ಏನು ಮಾಡಬೇಕು? ದಾನ ಮಾಡಬೇಕು. ಇದು ಬಹಳ ಮುಖ್ಯವಾದದ್ದು. ಮನುಷ್ಯ ಬದಲಾವಣೆ ಆಗಬೇಕು, ಒಳ್ಳೆಯದಕ್ಕೋಸ್ಕರ ಬದಲಾವಣೆ ಆಗಬೇಕು. ನಾವು ಮನೆ ಬದಲಾಯಿಸ್ತೇವೆ, ಊರು ಬದಲಾಯಿಸ್ತೇವೆ, ಕೆಲಸ ಬದಲಾಯಿಸ್ತೇವೆ, ಬಟ್ಟೆ ಬದಲಾಯಿಸ್ತೇವೆ,
ಆದರೆ ಮನುಷ್ಯ ಒಳ್ಳೆಯವನಾಗಿ ಬದಲಾವಣೆ ಆಗ್ತಾ ಇಲ್ಲ, ಆಗಬೇಕಾಗುತ್ತೆ. ಈಗ ನೋಡಿ, ದೇವಸ್ಥಾನ ಯಾವ ರೀತಿ ಬದಲಾವಣೆ ಆಗುತ್ತೆ ನೋಡಿ. ಈಗ ನೋಡಿ, ಬೂದಿ ದೇವಸ್ಥಾನದ ಒಳಗಡೆ ಹೋಗಿದ್ರೆ ಅದು ಹೊರಗಡೆ ಬಂದ ಕೂಡಲೇ ಅದು ವಿಭೂತಿ ಆಗೋಗುತ್ತೆ. ನೀರು ದೇವಸ್ಥಾನದೊಳಗಡೆ ಹೋದರೆ ಹೊರಗಡೆ ಬರೋ ಹೊತ್ತಿಗೆ ಅದು ತೀರ್ಥ ಆಗ್ಬಿಡುತ್ತೆ. ಅಥವಾ ಏನೋ ಹಣ್ಣು ಹಂಪಲ ಒಳಗಡೆ ಹೋಗಿ ಹೊರಗಡೆ ಬರೋದ್ರೊಳಗೆ ಅದು ನೈವೇದ್ಯ ಆಗ್ಬಿಡುತ್ತೆ. ಸೊ ಈ ರೀತಿ ಬದಲಾವಣೆ ಆಗುತ್ತೆ. ಅದಕ್ಕೋಸ್ಕರ ಬಹಳ ಮುಖ್ಯವಾದದ್ದು ಈ ಅವಿಭಾಜ್ಯ ಕುಟುಂಬದ ನಿಜವಾದ ಪರಿವರ್ತನೆ ಏನಾಗ್ತಾ ಇತ್ತು ಅಂದರೆ ಸಂಸ್ಕಾರ ಇರ್ತಾ ಇತ್ತು. ಸಂಸಾರಗಳಲ್ಲಿ, ಸಮಾಜದಲ್ಲಿ ಸಂಸ್ಕಾರಕ್ಕಿಂತ ದೊಡ್ಡ ಸಂಪತ್ತು ಯಾವುದೇ ಇಲ್ಲ ಅಂತ ಹೇಳಬೇಕಾಗುತ್ತೆ. ಸಂಸ್ಕಾರವೇ ಅತಿ ದೊಡ್ಡ ಸಂಪತ್ತು. ಹೀಗಾಗಿ ಇವತ್ತು ಈ ಅದಕ್ಕೋಸ್ಕರ ಈ ಹೃದಯಘಾತದ ಲಕ್ಷಣಗಳೇನು? ಹೃದಯಘಾತದ ಲಕ್ಷಣಗಳು ಏನಪ್ಪ ಅಂದರೆ, ನಾವು ಅಂದ್ಕೊಂಡಿರೋದು ಅದು ನಿಜ. ಹೃದಯ ಇರೋದು ಎಡಗಡೆ. ಹೃದಯಘಾತ ಆದಾಗ ಎದೆ ನೋವು ಬರುತ್ತೆ, ಎದೆ ಭಾರ ಆಗುತ್ತೆ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಇನ್ನು ಕೆಲವ್ರಿಗೆ ಹೃದಯಘಾತ ಆದಾಗ ಎದೆ ನೋವು ಬರಲ್ಲ, ಎದೆ ಉರಿ ಬರುತ್ತೆ. ಇನ್ನು ಕೆಲವ್ರಿಗೆ ಇದ್ದಕ್ಕಿದ್ದಂಗೆ ದವಡೆ ನೋವು ಬರುತ್ತೆ. ಇನ್ನು ಕೆಲವರಿಗೆ ಗಂಟ್ಲು ನೋವು ಬರುತ್ತೆ. ಇನ್ನು ಕೆಲವ್ರಿಗೆ ಕತ್ತಿನ ಮೇಲ್ಭಾಗದಲ್ಲಿ ನೋವು ಬರುತ್ತೆ, ಸಡನ್ನಾಗಿ ನೋವು, ಮೈ ಬೆವರೋದು, ಸುಸ್ತಾಗೋದು, ಉಸಿರಾಟಕ್ಕೆ ತೊಂದರೆ ಆಗೋದು. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಹೊಟ್ಟೆ ಮೇಲ್ಭಾಗದಲ್ಲಿ ಸಿಕ್ಕಾಬಟ್ಟೆ ನೋವು ಬಂದು ವಾಂತಿಯಾಗಿ ಮೈ ಬೆವರೋದು, ಮೇಲ್ನೋಟಕ್ಕೆ ಗ್ಯಾಸ್ಟ್ರೈಟಿಸ್ ಥರ ಕಾಣುತ್ತೆ. ಸುಮಾರು 25ರಷ್ಟು ಹೃದಯಘಾತ ಗ್ಯಾಸ್ಟ್ರೈಟಿಸ್ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಷ್ಟೋ ಜನ ಅದನ್ನ ಇಗ್ನೋರ್ ಮಾಡ್ತಾರೆ. ಏನಿಲ್ಲಪ್ಪ, ಇಲ್ಲಿ ಎದೆ ಎಡಭಾಗದಲ್ಲಿ ನೋವಿಲ್ಲ, ನನಗೆ ಹೊಟ್ಟೆ ಮೇಲ್ಭಾಗದಲ್ಲಿದೆ, ಇದು ಏನೋ ಖಾರ ತಿಂದುಬಿಟ್ಟಿದ್ದೆ ಅಥವಾ ಏನೋ ಡ್ರಿಂಕ್ಸ್ ಮಾಡಿದ್ದೆ ಅದಕ್ಕೋಸ್ಕರ ಅಂತ ಎಷ್ಟೋ ಜನ ಪ್ರಾಣ ತತ್ತಿದ್ದಾರೆ. ಹೃದಯಘಾತ ಆದಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ಹತ್ತಿರ ಇರೋವಂಥ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೋಬೇಕು. ಆ ಚಿಕಿತ್ಸೆ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಅದೇ ಬೇರೆ ಟಾಕ್ ಆಗುತ್ತೆ. ಯಾಕೆ ಅಂದರೆ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಆ ಗೋಲ್ಡನ್ ಅವರಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು. ಆದ 1 ಗಂಟೆ 2 ಗಂಟೆ ಒಳಗೆ. ಈಗಂತೂ ಅದಕ್ಕೆಲ್ಲ ಇಂಜೆಕ್ಷನ್ ಬಂದಿದೆ, ಅದೆಲ್ಲ ಕೆಲವೆಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಇದೆ. ಅದಾದಮೇಲೆ ಆ್ಯಂಜಿಯೋಗ್ರಾಮ್, ಆ್ಯಂಜಿಯೋಪ್ಲಾಸ್ಟಿ ಅವೆಲ್ಲ ಇವಾಗಿದೆ. ಹುಬ್ಳಿನಲ್ಲಿ ಸುಮಾರು ಕಡೆ ಇದೆ, ಸುಮಾರು ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಿಗೂ ಬಂದಿದೆ. ಯಾಕೆಂದರೆ ಪ್ರತಿ 30 ನಿಮಿಷ ಚಿಕಿತ್ಸೆ ಕೊಡೋದು ವಿಳಂಬ ಆದರೆ ಸಾವಿನ ಪ್ರಮಾಣ 7% ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಆ ರೀತಿ ಆಗಬೇಕು. ನಂತರ ಈ ಹೃದಯದ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕಾದ್ರೆ 5 ಅಂಶಗಳನ್ನು ಆದಷ್ಟು ಕಡಿಮೆ ಇಟ್ಕೋಬೇಕು. ಇದು ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಒಳ್ಳೆಯದು. ಯಾವುದು ಇದು 5 ಅಂಶ? 1 ಬ್ಲಡ್ ಪ್ರೆಷರು, 2ನೇದು ಬ್ಲಡ್ ಶುಗರು, 3ನೇದು ಕೊಲೆಸ್ಟ್ರಾಲು, ಬ್ಲಡ್ ಕೊಲೆಸ್ಟ್ರಾಲು, 4ನೇದು ಶರೀರದ ತೂಕ, ಸೊಂಟದ ಸುತ್ತಳತೆ, 5ನೇದು ಅತಿ ಆಸೆ. ಈ 5 ಅಂಶಗಳನ್ನು ನಾವು ಕಡಿಮೆ ಇಟ್ಕೊಂಡ್ರೆ ಆದಷ್ಟು ಅದನ್ನು ನಾವು ತಡೆಗಟ್ಟಬೋದು ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡುವುದು ಬರೋ ಅಂಥದ್ದು. ವ್ಯಾಯಾಮ ಅನ್ನೋದು ಬಹಳ ಮುಖ್ಯ. ಅಟ್ಲೀಸ್ಟು ಪ್ರತಿದಿನ ಒಂದು 45 ನಿಮಿಷನಾದ್ರೂ ನಡಿಬೇಕು, ಒಂದು 10,000 ಹೆಜ್ಜೆ ಆದರೂ ನಡಿಬೇಕು. ಒಂದು ವೈಜ್ಞಾನಿಕ ಅಧ್ಯಯನ ಕೂಡ ಆಗಿದೆ. ಯಾರ್ಯಾರು ಸುಮಾರು ಒಂದು 3/4 ಗಂಟೆ 1 ಗಂಟೆ ನಡೀತಾರೆ ಅವರ ಆಯಸ್ಸು 10 ವರ್ಷ ಜಾಸ್ತಿ ಆಗುತ್ತಂತೆ. ಅದಕ್ಕೆ ಹೃದಯ ಕೂಡ ಅದೇ ಹೇಳುತ್ತಂತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಎಂತಿ ಹೃದಯ ಅಂತ. ಸೊ ಅದರಿಂದ ಈ ವಾಕಿಂಗಲ್ಲಿ 3 ಥರ ವಾಕಿಂಗ್ ಇದೆ. ಡಾಕ್ಟ್ರ್ ಹೇಳೋದಕ್ಕೆ ಮೊದಲೇ ವಾಕಿಂಗ್ ಶುರು ಮಾಡಿದರೆ ಮಾರ್ನಿಂಗ್ ವಾಕ್ ಅಂತ ಹೇಳ್ತೀವಿ. ಡಾಕ್ಟ್ರ್ ಹೇಳಿದ ಮೇಲೆ ವಾಕಿಂಗ್ ಶುರು ಮಾಡಿದರೆ ವಾರ್ನಿಂಗ್ ವಾಕ್ ಅಂತ. ಗಂಡ ಹೆಂಡತಿ ಜೊತೆಲಿ ವಾಕಿಂಗ್ ಮಾಡಿದರೆ ಡಾರ್ಲಿಂಗ್ ವಾಕ್ ಅಂತ ಹೇಳ್ತೀವಿ. ಅದರಿಂದ ಮಾರ್ನಿಂಗ್ ವಾಕ್ ಆದರೂ ಸರಿ, ಡಾರ್ಲಿಂಗ್ ವಾಕ್ ಆದರೂ ಸರಿ, ಒಟ್ಟಿನಲ್ಲಿ ವಾಕ್ ಮಾಡಬೇಕು. ಅದಕ್ಕೆ ಇವತ್ತಿನ ಸಂದೇಶ ಏನಪ್ಪ ಅಂದರೆ, ಸ್ಟಾಪ್ ಸ್ಮೋಕಿಂಗ್, ಸ್ಟಾರ್ಟ್ ವಾಕಿಂಗ್. ಸ್ಟಾಪ್ ಸ್ಮೋಕಿಂಗ್, ಸ್ಟಾರ್ಟ್ ವಾಕಿಂಗ್. ಇದು ಬಹಳ ಮುಖ್ಯವಾದದ್ದು. ಸೊ ಹೀಗಾಗಿ ಇವತ್ತು ಈ ಅಧಿಕ ರಕ್ತದ ಒತ್ತಡದ ಬಗ್ಗೆ ಹೇಳೋದಾದರೆ, ನಮ್ಮ ಜನ ಇವೆಲ್ಲ ಕಾಯಿಲೆ ಜಾಸ್ತಿ ಇರೋದ್ರಿಂದ 35 ವರ್ಷ ದಾಟಿದ ಗಂಡಸರು, 45 ವರ್ಷ ದಾಟಿದ ಹೆಂಗಸರುಗಳು ವಾರ್ಷಿಕವಾಗಿ ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿ ಮಾಡ್ಕೋಬೇಕು. ಮೇಲ್ನೋಟಕ್ಕೆ ಚೆನ್ನಾಗಿದ್ದೀನಿ ಅನ್ಕೋಬೋದು, ಶುಗರ್ 400 ಇರುತ್ತೆ. ಮೇಲ್ನೋಟಕ್ಕೆ ಚೆನ್ನಾಗಿದ್ದೀನಿ ಅನ್ಕೋಬೋದು, BP 200/120 ಇರುತ್ತೆ.
ನನಗೇನು ಸಿಮ್ಟಮ್ಸ್ ಇಲ್ಲ, ಸಿಮ್ಟಮ್ಸ್ ಬರೋದ್ರೊಳಗೆ ಆಲ್ರೆಡಿ ಅದು ತುಂಬ ತಡ. ಅದು ಆ ಚೆಕಪ್ ಮಾಡಿಸ್ಕೊಳ್ಳೋದು ಯಾಕೆ ಮಾಡಿಸ್ಕೊತಿಲ್ಲ ನಮ್ಮ ಜನ ಅಂದರೆ, ಅಯ್ಯೋ ಕಾಯಿಲೆ ಇದೆ ಅಂದರೆ ಯಾಕಪ್ಪ ಮಾಡಿಸ್ಕೊಳ್ಳೋದು ಅಂತ. ಬಟ್ ಕಾಯಿಲೆ ಇಲ್ಲ ಅಂದರೆ ಖುಷಿ ಅಲ್ವಾ? ಕಾಯಿಲೆ ಇದ್ದರೆ ಮುನ್ನೆಚ್ಚರಿಕೆ ತಗೋಬೋದು. ಅದರಿಂದ ನಾವೆಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಣೆ ಮಾಡ್ತೀವಿ, ಅದೇ ರೀತಿ ನಾವು ಇದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತೀವಿ. ಅದರಿಂದ ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿಯನ್ನು ನಾವು ಮಾಡ್ಕೋಬೇಕಾಗುತ್ತೆ. ಬಿ ಪಿ ಕೆಲವ್ರು ಏನು ಮಾಡ್ತಾರೆ, ಬಿ ಪಿಗೆ ಮಾತ್ರೆ ಶುರು ಮಾಡ್ತಾರೆ, ನಾರ್ಮಲಿಗೆ ಬರುತ್ತೆ ಬಿಟ್ಬಿಡ್ತಾರೆ. ಯಾಕೆ ಅದು ನಾರ್ಮಲಿಗೆ ಬಂದಿರುತ್ತೆ ಅಂದರೆ ಮಾತ್ರೆ ತಗೊಳ್ಳೋದ್ರಿಂದ ನಾರ್ಮಲಿಗೆ ಬಂದಿರುತ್ತೆ. ಇಲ್ಲ ಡಾಕ್ಟ್ರೇ, ನಾವು ಒಂದು 3 ವಾರದಿಂದ ನೋಡಿಸ್ತಾ ಇದ್ದೀನಿ, ಮಾತ್ರೆ ಬಿಟ್ಟು 3 ವಾರ ಆಯಿತು, ಏನು ಜಾಸ್ತಿ ಏನಾಗಿಲ್ಲ ಅಂತ. ಮಾತ್ರೆ ಸ್ಟಾಪ್ ಮಾಡಿದ ಮೇಲೆ ಅದರ ಎಫೆಕ್ಟು 3 ವಾರ 4 ವಾರ ಇರುತ್ತೆ, ಆಮೇಲೆ ಸಡನ್ನಾಗಿ ಜಾಸ್ತಿ ಆಗುತ್ತೆ. ಯಾವಾಗಲೂ ಅಷ್ಟೇ, ಅತಿ ಬುದ್ಧಿವಂತರೇ ಜಾಸ್ತಿ ಸಮಸ್ಯೆಗಳನ್ನ ಎದುರೋದು. ವೈದ್ಯರು ಹೇಳಿದ ಮಾತು ಕೇಳೋದಿಲ್ಲ ಅವರು. ಅದರಿಂದ ಎಷ್ಟೋ ಸರಿ ಈ ಹಳ್ಳಿಯಿಂದ ಬಂದಂಥ ರೋಗಿಗಳಿಗೆ ಉತ್ತಮವಾದಂಥ ಚಿಕಿತ್ಸೆ ಸಿಗುತ್ತೆ. ಈ ಪಟ್ಟಣದಿಂದ ಅತಿ ಬುದ್ಧಿವಂತರಿಗೆ ಚಿಕಿತ್ಸೆ ಕೊಡೋದು ಕಷ್ಟ. ಈಗಂತೂ ಇಂಟರ್ನೆಟ್ಟಲ್ಲಿ ಎಲ್ಲ ನೋಡ್ಕೊಬಂದು ಹಾಗೆ ಯಾಕೆ ಮಾಡಬಾರ್ದು, ಈಗ ಯಾಕೆ ಮಾಡಬಾರ್ದು, ಹಾಗೀಗೆಲ್ಲ ಹೇಳ್ತಾರೆ. 2 ಥರ ಬಿ ಪಿ ಇರುತ್ತೆ. ಒಂದು, ಮನೆಯಲ್ಲಿ ಬಿ ಪಿ ರೆಕಾರ್ಡ್ ಮಾಡಿದಾಗ ನಾರ್ಮಲ್ ಇರುತ್ತೆ, ಆಸ್ಪತ್ರೆಗೆ ಬಂದಾಗ ಬಿ ಪಿ ತುಂಬ ಜಾಸ್ತಿ ಆಗುತ್ತೆ. ಇದನ್ನು ವೈಟ್ ಕೋಟ್ ಹೈ ಬ್ಲಡ್ ಪ್ರೆಷರ್ ಅಂತೀವಿ. ಅಂದರೆ ಡಾಕ್ಟ್ರುಗಳು ವೈಟ್ ಕೋಟ್ ಹಾಕತ್ತೀವಲ್ಲ ಅದಕ್ಕೆ, ಅದು ಬಿ ಪಿನೇ. ಅದಕ್ಕೆ ತದ್ವಿರುದ್ಧವಾದಂಥ ಇನ್ನೊಂದು ಬಿ ಪಿ ಇದೆ. ಮನೇಲಿ ಚೆಕ್ ಮಾಡಿದಾಗ ಬಿ ಪಿ ತುಂಬ ಹೈ ಇರುತ್ತೆ, ಆಸ್ಪತ್ರೆಗೆ ಬಂದಾಗ ನಾರ್ಮಲ್ ಇರುತ್ತೆ. ಅದರ ಅರ್ಥ ಮನೆಯಲ್ಲಿ ಸಮಸ್ಯೆ ಇದೆ ಅಂತ ಆಯಿತು. ಮನೆಯಲ್ಲಿ ಏನೋ ಹೀಟ್ರ್ ಇದೆ, ಮನೆಯಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅದು ಅವರು ಅಲ್ಲಿ ಸರಿ ಮಾಡ್ಕೋಬೇಕಾಗುತ್ತೆ. ಅದರಿಂದ ಈ 6S ಅವಾಯ್ಡ್ ಮಾಡಬೇಕಂತೆ. ಅವಾಯ್ಡು ಅಥವಾ ಕಂಟ್ರೋಲ್ ಮಾಡಬೇಕು. ಯಾವುದು 6S? ಒಂದು ಸಾಲ್ಟು, 2ನೇದು ಸ್ಟ್ರೆಸ್ಸು, 3ನೇದು ಸ್ಪಿರಿಟು, 4ನೇದು ಸ್ಮೋಕಿಂಗು, 5ನೇದು ಸೆಡೆಂಟ್ರಿ ಲೈಫ್, 6ನೇದು ಶುಗರ್. ಇನ್ಫ್ಯಾಕ್ಟ್ ಶುಗರ್ ಈಸ್ ವರ್ಸ್ ದೆನ್ ಕೊಲೆಸ್ಟ್ರಾಲ್. ಅದರಿಂದ ಈ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ದೊಡ್ಡ ದೊಡ್ಡ ನಗರಗಳಲ್ಲಿ ವಾಸ ಮಾಡೋದೇ ಆರೋಗ್ಯಕ್ಕೆ ಹಾನಿಕರ. ಈಗ ನೋಡಿ, ಹಳ್ಳಿಗಳಲ್ಲಿ ವಾಸ ಮಾಡಿದರೆ ವಾಯು ಮಾಲಿನ್ಯ ಇಲ್ಲ, ಅಥವಾ ನೀರು ಇದ್ದಿದ್ರಲ್ಲಿ ಬೋರ್ವೆಲ್ ನೀರು ಬರುತ್ತೆ, ಅದರಲ್ಲಿ ಯಾವುದೋ ಬೇರೆ ಇನ್ಯಾವ ಥರನೂ ಇಲ್ಲ. ಅಂದರೆ ಈ ಸೋಷಿಯಲ್ ಮೀಡಿಯಾದ್ರ ಬಗ್ಗೆನೂ ವಿಚಾರಣೆ ಭಾಳ ಮುಖ್ಯ. ಇವತ್ತು ಸಾಮಾಜಿಕ ಜಾಲತಾಣ ಸಮಾಜವನ್ನು ಜಾಲಾಡ್ತಾ ಇದೆ ಅಂತ ಹೇಳಬೇಕು. ಹಲವಾರು ಇವತ್ತು ಒತ್ತಡ ಜಾಸ್ತಿ ಆಗಬೇಕಾದ್ರೆ ಸಾಮಾಜಿಕ ಜಾಲತಾಣನೂ ಒಂದು ಕಾರಣ. ಎಷ್ಟೋ ಜನ ಬಂದಿದ್ದಾರೆ, ನಾನು ನೋಡಿದ್ದೇನೆ. ಯಾಕೆ ಇವತ್ತು ಇಷ್ಟೊಂದು ಮುಖ ಜೋತ್ ಬಿದ್ದಿದೆ, ಸಪ್ಪಗಿದ್ದೀರ ಅಂದರೆ, ಇಲ್ಲ ಸರ್, ಅದು ಮೊಬೈಲ್ ಫೋನಲ್ಲಿ ಯಾರೋ ಮೆಸೇಜ್ ಕಳಿಸಿದ್ರು, ತುಂಬ ಕೆಟ್ಟದಾಗಿ ಕಳಿಸಿದ್ರು, ನಾನು ಒಂದು ಸರಿ ಕಳಿಸ್ದೆ, ಅದಕ್ಕೆ ವಾಪಸ್ ಅವರು ಕಳಿಸಿದ್ರು, ಆಮೇಲೆ ನಾನು ದಬಾಯಿಸಿ ಕಳಿಸಿದ್ದೀನಿ. ನಾನು ಕೇಳಿದೆ, ಆ ವಿಚಾರ ನಿಮ್ಮಿಬ್ಬರಿಗೂ ಸಂಬಂಧಪಟ್ಟಿದ್ದ? ಇಲ್ಲ. ಆ ಇಬ್ಬರಿಗೆ ಸಂಬಂಧ ಇಲ್ಲದೇ ಇರೋ ವಿಚಾರಕ್ಕೆ ಯಾಕೆ ನಾವು ಕಳಿಸ್ಬೇಕು? ಇವತ್ತು ಭಾರತ ದೇಶದಲ್ಲಿ ಎಷ್ಟು ಮಾನಸಿಕ ಅಸ್ವಸ್ಥರಿದ್ದಾರೆ ಅಂದರೆ ಅವರ ಸೋಷಿಯಲ್ ಮೀಡಿಯಾ ನೋಡಿದರೆ ಗೊತ್ತಾಗುತ್ತೆ. ಅದರಿಂದ ಇವತ್ತು ಈ ಪರಿಸರದಲ್ಲಿ 12 ಜನ ಔಷಧ ಇಲ್ಲದ ಔಷಧಗಳಿದ್ದಾವೆ. ಅಂದರೆ ಔಷಧ ಅಲ್ಲದ ಔಷಧಗಳು 12 ಯಾವುದಪ್ಪ ಅಂದರೆ, ಒಂದು ಸನ್ಲೈಟ್, ಸೂರ್ಯಕಿರಣ, 2ನೇದು ಡಯೆಟ್ಟು, 3ನೇದು ಎಕ್ಸರ್ಸೈಸು, 4ನೇದು ನಿದ್ರೆ, 5ನೇದು ವಿಶ್ರಾಂತಿ, 6ನೇದು ನಗು, 7ನೇದು ಹಣ್ಣು ಮತ್ತು ತರಕಾರಿ, 8ನೇದು ಕುಟುಂಬ ಸದಸ್ಯರೊಡನೆ ಊಟ ಮಾಡುವಂಥದ್ದು, ಭೋಜನ ಮಾಡುವಂಥದ್ದು, 9ನೇದು ಬೇರೆಯವರ ಜೊತೆ ಮಾತನಾಡಬೇಕು ಹೊರತು ಬೇರೊಬ್ಬರ ಬಗ್ಗೆ ಮಾತನಾಡಬಾರದು. ಬೇರೆಯವರ, ಅದು 9ನೇದು. 10ನೇದು ಮೆಡಿಟೇಷನ್ನು, 11ನೇದು ಯೋಗ, 12ನೇದು ಔಷಧ ಅಲ್ಲದ ಔಷಧಿ ಅಂದರೆ ಸಿದ್ಧಾರೂಢ ಮಠ. ಈ ಸಿದ್ಧಾರೂಢ ಮಠಕ್ಕೆ ಬಂದು ನೀವು ಭೇಟಿ ಮಾಡಿ ಇಲ್ಲಿ ಕಾಲ ಕಳೆದ್ರೆ ಅದೇ ಒಂದು ನಿಮಗೆ ಸಾಂತ್ವನ ಕೇಂದ್ರ, ಅದೇ ಒಂದು ಔಷಧ, ಅದೇ ಒಂದು ನೆಮ್ಮದಿ, ಅದೇ ಒಂದು ಸಂತೋಷ. ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಹೇಳ್ತೀವಿ, ದೇರ್ ಇಸ್ ನೋ ಹ್ಯಾಪಿನೆಸ್ ಇನ್ ಮೆಡಿಸಿನ್, ದೇರ್ ಈಸ್ ಮೆಡಿಸಿನ್ ಇನ್ ಹ್ಯಾಪಿನೆಸ್. ಅಂದರೆ
ಔಷಧದಲ್ಲಿ ಸಂತೋಷ ಇಲ್ಲ, ಸಂತೋಷದಲ್ಲಿ ಔಷಧ ಇದೆ. ಅದರಿಂದ ನಮ್ಮ ಆಹಾರ ಪದ್ಧತಿ ಇದು ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಅದಕ್ಕೆ ಹೇಳ್ತೀವಿ ನಾವು, ಕಡಿಮೆ ತಿಂದರೆ ದೇಹಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಕಡಿಮೆ ಮಾತಾಡಿದರೆ ಮನಸ್ಸಿಗೂ ಒಳ್ಳೆಯದು, ಮನತನಕ್ಕೂ ಒಳ್ಳೆಯದು. ಕಡಿಮೆ ಕೋಪ ಮಾಡಿಕೊಂಡ್ರೆ ದೇಹಕ್ಕೂ ಒಳ್ಳೆಯದು, ಹೃದಯಕ್ಕೂ ಒಳ್ಳೆಯದು ಅಂತ. ಕೊನೆಯದಾಗಿ ಈ ಬದುಕು ಅನ್ನೋದೇ ಒಂದು ದೊಡ್ಡ ಟೆಸ್ಟು. ಈ ನಮ್ಮ ಬದುಕು, ನಮ್ಮ ಜೀವನ ಅನ್ನೋದೇ ಒಂದು ದೊಡ್ಡ ಟೆಸ್ಟು. ಆನಂದದ ಕ್ಷಣಗಳು ನಿಜವಾಗ್ಲೂ ರೆಸ್ಟು. ಆನಂದದ ಕ್ಷಣಗಳಿಂದ ನಿಜವಾದ ರೆಸ್ಟು. ಅತಿಯಾದ ಆಲೋಚನೆಯೇ ವರ್ಸ್ಟು. ಅದರಿಂದ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಬದುಕಬೇಕು, ಬದುಕೋದಕ್ಕೆ ಬಿಡಬೇಕು, ದುಡಿಬೇಕು, ದುಡಿದು ತಿನ್ನಬೇಕು, ನಡಿಬೇಕು, ವ್ಯಾಯಾಮ ಮಾಡಬೇಕು ಅನ್ನುವುದೇ ಬೆಸ್ಟು. ಯಾಕೆ ಅಂದರೆ ಈ ಜಗತ್ತಿನಲ್ಲಿ ನಾವೆಲ್ಲ ತಾತ್ಕಾಲಿಕ ಗೆಸ್ಟು. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೀವ್ ಲಾಂಗ್, ಲೀವ್ ಯಂಗ್. ನಮಸ್ಕಾರ.